ಓಂ ಶಾಂತಿ. ಎಲ್ರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಮಾತಾಡೋ ಟಾಪಿಕ್ ಏನು ಅಂದ್ರೆ ಅದು ಕಾಮದ ಬಗ್ಗೆ. ಇಲ್ಲಿ ಕಾಮ ಮತ್ತು ಅದರಿಂದ ಉಂಟಾಗುವಂತ ಅದರ ಪ್ರಭಾವಗಳು ಹೇಗೆಲ್ಲ ಆಗುತ್ತೆ ಅದರ ಬಗ್ಗೆ ಇವತ್ತು ನಾವು ಮಾತಾಡೋಣ. ನೋಡಿ, ಈ ಕಾಮ ಅನ್ನೋದು ಆತ್ಮಹತ್ಯೆ ಅಂತಾನೂ ಹೇಳ್ಬೋದು. ಅದರಿಂದ ಇತಿಹಾಸದಲ್ಲೇ ನಾವು ನೋಡ್ತೀವಿ ಎಷ್ಟೊಂದು ಘಟನೆಗಳು ನಡೆದಿವೆ. ಕೇವಲ ಮನುಷ್ಯರನ್ನೇ ಮಾತ್ರ ಅಲ್ಲ, ಈ ಪ್ರಾಣಿಗಳಲ್ಲೂ ಕೂಡ ಕಾಮ ಅನ್ನೋದು ಎಷ್ಟು ಪ್ರಭಾವ ಬೀರುತ್ತೆ ಅಂದ್ರೆ, ಈಗ ಉದಾಹರಣೆಗೆ ತಗೊಳ್ಳಿ, ಒಂದು ಹಾವಿರುತ್ತೆ. ಇಲ್ಲಿ ಹಾವು ಇದೆಯಲ್ಲ, ಅದು ಕಾಮದಲ್ಲಿ ಯಾವಾಗ ಅದು ಇರುತ್ತೋ ಆಗ ಅದರ ಹತ್ರ ಎಷ್ಟು ಅದು ತಲ್ಲೀನವಾಗಿರುತ್ತಂದ್ರೆ ಅದನ್ನ ನಾವು ಹೊಡೆದಾಕ್ಬಹುದು, ಅಷ್ಟೊಂದು ಅದು ಅದರಲ್ಲೇ ತಲ್ಲೀನವಾಗಿರುತ್ತೆ. ಆ ಹಾವು ತನ್ನನ್ನು ತಾನೇ ಮರೆತು ಬಿಟ್ಟಿರುತ್ತೆ. ಅದು ಏನ್ ನಡೀತಾ ಇದೆ ಹೊರಗಡೆ ಅನ್ನೋದು ಗೊತ್ತಾಗಲ್ಲ. ಅದೇ ರೀತಿ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೀನಿ, ಒಬ್ಬ ಗಂಡ ಹೆಂಡತಿ ಕಾಮದಲ್ಲಿ ಇದ್ದಾಗ ಆ ಗಂಡನ ತಂದೆ ಮರಣ ಹೊಂದ್ತಾರೆ. ಆ ವಾರ್ತೆನ ಬೇರೆ ಒಬ್ಬ ತಗೊಂಡ್ ಬರ್ತಾನೆ ಹೇಳೋಣ ಅಂತ. ಆಗ ಅವನಿಗೆ ಬಾಗಿಲು ತಟ್ಟಿದ್ರೆ ಅವನಿಗೆ ಅಷ್ಟೊಂದು ಕೋಪ ಬರುತ್ತೆ. ಬಾಗಿಲು ತಟ್ಟಿದಾಗ ಯಾರದು ಈ ಸಮಯದಲ್ಲಿ ಬರ್ತಾ ಇರೋದು ಅಂತ ಅಷ್ಟು ಒಂದು ರೀತಿಯ ಕೋಪ ಉಂಟಾಗುತ್ತೆ ಅವನಿಗೆ ಆ ಕಾಮದಲ್ಲಿ ಇದ್ದಾಗ. ಈ ರೀತಿ ಕಾಮ ಎಷ್ಟು ಭಯಂಕರ ಅನ್ನೋದ್ರ ಬಗ್ಗೆ ನಾವು ರಾಮಾಯಣ, ಮಹಾಭಾರತ, ಬೈಬಲ್, ಕುರಾನ್ ಹೀಗೆ ಎಷ್ಟೋ ಕಡೆ ನಾವು ಇದರ ಬಗ್ಗೆ ನೋಡಬಹುದು. ಆದ್ರೆ ಅದರ ಪರಿಣಾಮ ಕಾಮದ ಬಗ್ಗೆ ಇಲ್ಲಿ ವೇದಗಳಲ್ಲಿ, ಈ ಕಥೆಗಳಲ್ಲಿ ಇರೋದು ನಮಗೆ ತಿಳಿದಿರ ಹೋಗ್ಬಿಟ್ಟಿದೆ. ಅದೇ ಈಗ ನಮಗೆ ಮುಖ್ಯವಾದ ವಿಷಯ ಆಗಿರೋದು. ಭಗವದ್ಗೀತೆಲೆ ನೋಡಿ, ಡೈರೆಕ್ಟ್ ಆಗಿ ಹೇಳಿದ್ದಾರೆ ಕಾಮ ಮಹಾಶತ್ರು ಅಂತ. ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ನೋಡಿ, ಇಲ್ಲಿ ಮಹಾಭಾರತದಲ್ಲಿ ನಾವು ನೋಡ್ತೀವಿ, ಕಾಮದಿಂದ ತನ್ನನ್ನ ತಾನೇ ಹಾಳು ಮಾಡಿಕೊಂಡು ಜೀವನನೇ ಹಾಳು ಮಾಡಿಕೊಂಡಿದ್ದ ದೊಡ್ಡ ಉದಾಹರಣೆ ಯಾವುದು ಅಂದ್ರೆ ಪಾಂಡವರ ತಂದೆ. ಈ ಪಾಂಡವರ ತಂದೆ ಯಾರು ಅಂತ ಹೇಳಿದ್ರೆ ಪಾಂಡು ಮಹಾರಾಜ. ಈ ಪಾಂಡು ಮಹಾರಾಜ ಒಬ್ಬ ದೊಡ್ಡ ಮಹಾವೀರ ಆಗಿದ್ದ. ಎಲ್ಲಿ ಅವನು ಹೋದ್ರೆ ಅಲ್ಲಿ ಅವನಿಗೆ ಜಯ, ಅಷ್ಟು ದೊಡ್ಡ ರಾಜನಾಗಿದ್ದ. ಮತ್ತೆ ಅವರು ಕುಂತಿದೇವಿಯನ್ನ ಮದುವೆ ಆಗಿದ್ದ ಅವತ್ತು ರಾತ್ರಿನೇ ಅವರು ತನ್ನ ಹೆಂಡತಿಯ ಕಾಮದಲ್ಲಿ ವಶ ಆಗೋದಿಲ್ಲ. ಅವಾಗ ಏನಂತಾರೆ ಅವತ್ತಿನ ರಾತ್ರಿ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಜಯವಾಗ್ಲಿ ಅಂತ ಹಾರೈಸು. ಅಂದ್ರೆ ಏನರ್ಥ, ಕಾಮದಿಂದ ಅವರು ಶುದ್ಧವಾಗಿ ಅವರು ಅದರಿಂದ ದೂರದಿಂದ ಇದ್ರು. ಅವರಿಗೆ ಎಲ್ಲಿ ಹೋದರೆ ಅಲ್ಲಿ ಜಯ, ಎಲ್ಲಿ ನೋಡಿದ್ರೂ ಜಯ ಸಿಗುತ್ತೆ ಅವ್ರಿಗೆ. ಇದಕ್ಕೆಲ್ಲ ಕಾರಣ ಅವರ ಬ್ರಹ್ಮಚರ್ಯದ ಜಯ ಅಂತ ಹೇಳ್ಬೋದು, ಅಥವಾ ಪವಿತ್ರತೆಯಿಂದ ಅವರು ಜಯ ಗಳಿಸಿದ್ದಾರೆ. ನೋಡಿ, ಈಗಿನ ಕಾಲದಲ್ಲೇ ನಾವು ನೋಡ್ತೀವಲ್ಲ, ಈ ಫಿಲಂ ಅಲ್ಲೆಲ್ಲ ಹೇಳ್ತಾರಲ್ಲ, ನೀವ್ ಯಾಕೆ ಹುಡುಗಿರ ಹಿಂದೆ ಸುತ್ತಕ್ ಹೋಗ್ತೀರಾ ಹುಡುಗರು, ನೀವು ಚೆನ್ನಾಗಿ ಕೂತ್ಕೊಂಡು ಓದಿ, ಒಳ್ಳೆ ಬುದ್ಧಿವಂತರಾಗಿ, ಆಗ ಹೆಣ್ಣು ಮಕ್ಕಳೇ ನಿಮ್ ಹಿಂದೆ ಸುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಾವ್ ಏನ್ ತಿಳ್ಕೊತೀವಿ ಅಂದ್ರೆ, ಹೆಣ್ಣಿಂದ ಸುತ್ತಿಯ ಕಾಮದ ಹಿಂದೆ ಬಿದ್ರೆ ಖಂಡಿತವಾಗ್ಲೂ ನಮಗೆ ಜಯ ಸಿಗೋದಿಲ್ಲ. ಇಲ್ಲಿ ಕಾಮದ ಹಿಂದೆ ನಾವು ಸುತ್ತಾ ಹೋದ್ರೆ ನಮಗೆ ಖಂಡಿತ ಸೋಲೇನೆ. ಆದ್ರೆ ನಾವು ಬ್ರಹ್ಮಚರ್ಯನ ಫಾಲೋ ಮಾಡಿದ್ರೆ ನಮ್ಮ ಹಿಂದೆ ಕಾಮ ಅನ್ನೋದು ಸುತ್ಕೊಂಡ್ ಬರುತ್ತೆ. ಅಂತ ಬ್ರಹ್ಮಚರ್ಯ ಫಾಲೋ ಮಾಡೋರು ಜಯ ಗಳಿಸೋರ್ನೇನೆ ಕಾಮ ಹಿಂದೆ ಬಂದು ತೊಂದರೆ ಕೊಡುತ್ತೆ. ಈ ಕಾಮನ್ನೇ ಎಲ್ಲಾ ಗ್ರಂಥಗಳಲ್ಲೂ ಸೈತಾನ್, ಸಾತಾನ್ ಅಂತ ಕರೀತಾರೆ. ಇಲ್ಲಿ ನಾವು ವಿಷಯಕ್ಕೆ ಬರೋಣ. ಇಲ್ಲಿ ಪಾಂಡು ಮಹಾರಾಜ ತನ್ನ ಯುದ್ಧದಿಂದಲೇ ಜಯ ಗಳಿಸಿ ಅವರು ವಾಪಸ್ ಬರ್ತಾ ಇರ್ತಾರೆ. ಆಗ ಎದುರುಗಡೆನೆ ಇನ್ನೊಬ್ಬ ಮಹಾರಾಜ
ಎದುರುಗಡೆ ಬರ್ತಾನೆ ಯುದ್ಧಕ್ಕೋಸ್ಕರ. ಆದ್ರೆ ಪಾಂಡು ಮಹಾರಾಜ ಅತಿ ವಿನಯದಿಂದ ಕೆಳಗಿಳಿದು, ನಾನು ನಿನ್ ಜೊತೆ ಯುದ್ಧ ಮಾಡೋದಿಲ್ಲ, ನಿನ್ ಜೊತೆ ನಾನು ಕೈ ಜೋಡಿಸ್ತೀನಿ, ನಾವಿಬ್ರು ಸ್ನೇಹಿತರಾಗಿರೋಣ ಅಂತ ಕೇಳ್ತಾರೆ. ಆಗ ಆ ಇನ್ನೊಬ್ಬ ಮಹಾರಾಜ ಇರ್ತಾನಲ್ಲ, ಅವನು ಆಯ್ತು, ಈಗ ನಮ್ಮಿಬ್ಬರಲ್ಲಿ ಯುದ್ಧ ಬೇಡ, ಆದ್ರೆ ನೀವು ನಿಮಗೋಸ್ಕರ ಒಂದು ಪ್ರೈಸ್ ಅಂತ, ಅಂದ್ರೆ ಒಂದು ನನ್ನ ಮಗಳಾದ ಮಾದ್ರಿಯನ್ನ ನಿಮಗೆ ನಾನು ಕೊಟ್ಟು ವಿವಾಹ ಮಾಡಬೇಕು, ಅದಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಅಂತ ಕೇಳ್ತಾನ ಮಹಾರಾಜ ಪಾಂಡು ಮಹಾರಾಜನಿಗೆ. ನನ್ನ ಮಗಳನ್ನೇ ನಿನಗೆ ಬಹುಮಾನವಾಗಿ ಕೊಡ್ತೀನಿ ನಾನು, ನನಗೆ ಇಷ್ಟ ಇದೆ ಅಂತ ಆ ಮಹಾರಾಜ ಹೇಳಿದಾಗ ತಕ್ಷಣ ಪಾಂಡು ಮಹಾರಾಜ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈಗ ನೀವು ಈ ತರ ಮಾಡಿದ್ರೆ ಸ್ನೇಹಿತರಲ್ಲಿ ನಮ್ಗೆ ಈಗ ಧರ್ಮ ಸಂಕಟ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಪಾಂಡು ಹೇಳ್ತಾರೆ, ಈಗ ಅದನ್ನ ನಾನು ಅವಳನ್ನು ಸ್ವೀಕರಿಸಕ್ಕಾಗಲ್ಲ, ಯಾಕಂದ್ರೆ ನನ್ನ ಮೊದಲನೇ ಹೆಂಡತಿ ಕುಂತಿದೇವಿ ಇದ್ದಾಳೆ, ಅವಳ ಒಪ್ಪಿಗೆ ಪಡೆದು ಮಾತ್ರ ನಾನು ಮಾದ್ರಿಯನ್ನ ಸ್ವೀಕರಿಸಬಹುದು. ಆದ್ರೆ ಅಲ್ಲಿ ಪಾಂಡು ಒಂದು ಮಾತನ್ನ ಹೇಳ್ತಾರೆ, ಈ ಮಾದ್ರಿಯ ಸೌಂದರ್ಯಕ್ಕೆ ಮೋಹ ಹೋಗದ ಪುರುಷ ಈ ಜಗತ್ನಲ್ಲೇ ಇಲ್ಲ, ಮುನಿಗಳು ಕೂಡ ಆಸೆ ಬಿದ್ದ್ಬಿಡ್ತಾರೆ, ಅಷ್ಟು ಸುಂದರವಾಗಿದ್ದಾಳೆ ಮಾದ್ರಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಇದ್ದಾಗ್ಲೇ ನೋಡಿ ಆ ಪಾಂಡುಗೆ ಅಲ್ಲೇನೆ ಒಂಚೂರು ಕಾಮದ ಬಗ್ಗೆ ಮನಸ್ಸಾಗುತ್ತೆ, ಅವಳ ಸೌಂದರ್ಯನ ವರ್ಣನೆ ಮಾಡಿದಾಗ. ಇಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಮುಖ್ಯವಾಗಿ ಪವಿತ್ರತೆಯ ಬಗ್ಗೆನೇ ಭಗವಂತ ಬಂದು ಹೇಳ್ತಾರೆ. ಈಗ ಕಾಮ ಅನ್ನೋದು ಒಳ್ಳೆ ಒಂದು ಹಾವಿನಂತಹ ವಿಷ, ಅದು ನಿಮಗೆ ಗೊತ್ತಿದ್ರೂ ನೀವ್ ಯಾಕೆ ಅದರಿಂದ ಹೋಗ್ತೀರಾ, ಕಾಮ ಮಹಾಶತ್ರು ಆಗಿದೆ. ಇಲ್ಲಿ ನೋಡಿ, ನಮ್ಗೆ ಗೊತ್ತಿರುತ್ತೆ ಅದು ಹಾವು ವಿಷ ಅಂತ, ಆದ್ರೂ ನಾವು ಅದರ ಹಿಂದೆನೆ ಓಡಾಡ್ತೀವಿ, ಅದು ನಮಗೆ ಅಷ್ಟು ಆಕರ್ಷಣೆ ಆಗ್ಬಿಡುತ್ತೆ ಕಾಮ ಅನ್ನೋದು. ಇಲ್ಲಿ ಪಾಂಡು ಆ ಮಾದ್ರಿಯ ಸೌಂದರ್ಯಕ್ಕೆ ಯಾವಾಗ ವಶವಾಗ್ತಾರೋ ಅಲ್ಲಿಂದನೇ ಶುರುವಾಗುತ್ತೆ ಅವರ ಅಳಿವು. ಆಗ ಆ ಮಹಾರಾಜ ಹೇಳ್ತಾನೆ, ಇಲ್ಲ ನೀನು ಮಾದ್ರಿಯನ್ನ ಮದುವೆ ಆಗ್ಲೇಬೇಕು ಅಂತ. ಕುಂತಿದೇವಿ ಒಪ್ಕೊಳ್ತಾರೋ ಇಲ್ವೋ ನೋಡೋಣ ಅಂತ ಅಂದ್ಬಿಟ್ಟು ಸರಿ ಆ ಮಾದ್ರಿನೂ ಪಾಂಡು ಮಹಾರಾಜನು ಒಟ್ಟಿಗೆ ಅರಮನೆಗೆ ಬರ್ತಾರೆ. ಕುಂತಿದೇವಿ ಒಪ್ಕೊಳ್ತಾಳೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲೇ ಬರ್ತಾರೆ. ಆದ್ರೆ ಕುಂತಿದೇವಿ ಇವಳನ್ನ ಒಪ್ಕೊಳ್ತಾಳೆ. ಇಲ್ಲಿ ನೋಡಿ, ಕರ್ಮದ ರಹಸ್ಯನೂ ಇಲ್ಲಿ ಅಡಗಿದೆ. ಯಾಕಂದ್ರೆ ಕರ್ಮದ ಗತಿ ಇರೋದ್ರಿಂದ ಈ ಕಾಮದಿಂದಾನೇ ಈ ಕರ್ಮದ ಲೆಕ್ಕಾಚಾರನೂ ನಡೀತಾ ಇದೆ. ಇಲ್ಲಿ ಪರಮಾತ್ಮ ಹೇಳೋ ಜ್ಞಾನದಲ್ಲಿ ಈ ಕಲ್ಪದಲ್ಲಿ ಮೊದಲ ಅರ್ಧ ಸ್ವರ್ಗ ಆಗಿರುತ್ತೆ. ಇಲ್ಲಿ ನಾವು ಏನೇ ಕರ್ಮ ಮಾಡಿದ್ರು ಅದು ವಿಕರ್ಮ ಆಗೋದಿಲ್ಲ, ಎಲ್ಲವೂ ಒಳ್ಳೆ ಕರ್ಮ ಆಗಿರುತ್ತೆ. ಹಾಗಾಗಿ ಕರ್ಮದ ಲೆಕ್ಕಾಚಾರ ಇಲ್ಲಿ ಇರೋದಿಲ್ಲ. ಆದ್ರೆ ಇಲ್ಲಿ ನೋಡಿ, ಈ ಕಡೆ ಅರ್ಧ, ಇನ್ನುಳಿದ ಅರ್ಧ 2500 ವರ್ಷ ಅದು ನರಕವಾಗ್ಬಿಡುತ್ತಲ್ಲ, ಆಗ ನಾವು ಮಾಡೋ ಪ್ರತಿಯೊಂದು ಕಾರ್ಯನೂ ವಿಕರ್ಮ ಆಗುತ್ತೆ. ನಾವು ಮಾಡೋ ಮೊದಲ ಪಾಪನೇ ಅದು ಕಾಮ. ನೋಡಿ, ಇಲ್ಲಿ ಕುಂತಿದೇವಿನೂ ಮಾದ್ರಿಯನ್ನ ವಿವಾಹವಾಗೋದಿಕ್ಕೆ ಪಾಂಡುಗೆ ಒಪ್ಪಿಗೆ ಕೊಡ್ತಾಳೆ. ಆದ್ರೆ ಇಲ್ಲಿ ಅನುಮತಿ ಕೊಡೋದು ಅನ್ನೋದು ಒಂದು ಪಾಪಕರ್ಮನೇ ಆಗಿದೆ. ಇಲ್ಲಿ ನಾವು ಬ್ರಹ್ಮಕುಮಾರಿಯ ಸಂಸ್ಥೆಯಲ್ಲಿ ಭಗವಂತ ಕೊಡೋ ಜ್ಞಾನದಲ್ಲಿ ಕಾಮಕ್ಕೆ ಯಾರು ಅದಕ್ಕೆ ಉತ್ತೇಜನ ಕೊಡ್ತಾರೋ, ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ವಿವಾಹ ಮಾಡಿ ಅವರನ್ನೂ ಕಾಮದಲ್ಲಿ ತಳ್ತೀರಾ, ಹಾಗಾದ್ರೆ ಅವರು ಕಾಮದಲ್ಲಿ ಬಿದ್ದಾಗ ಅವರ ಪಾಪನೂ ಸಹ ನೀವೇ ಹೊರಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಇಲ್ಲಿ ಈ ಪ್ರಸಂಗದಲ್ಲಿ ಕುಂತಿದೇವಿ ಪಾಂಡು ಮಹಾರಾಜ ಮಾದ್ರಿನ ಮದುವೆ ಆಗೋದನ್ನ ಅವರು ತಪ್ಪಿಸಬಹುದಾಗಿತ್ತು, ಅಥವಾ ಅನುಮತಿ ಕೊಡದೇನೆ ಇರ್ಬೋದಾಗಿತ್ತು. ಆದ್ರೆ ಕುಂತಿದೇವಿ ಏನ್ ಯೋಚನೆ ಮಾಡ್ತಾಳೆ ಅಂದ್ರೆ, ತಾನು ಅನುಮತಿ ಕೊಡದೇ ಇದ್ರೆ ತನ್ನ ಪತಿಗೆ ಪಾಂಡುಗೆ ನೋವಾಗ್ಬೋದೇನೋ, ಬೇಜಾರಾಗ್ಬೋದೇನೋ ಅಂತ ಅನ್ಕೊಂಡು ಅವಳು ಅನುಮತಿ ಕೊಡ್ತಾಳೆ. ಅದು ಒಂದು ರೀತಿ ತಪ್ಪಾಗುತ್ತೆ. ಇಲ್ಲಿ ಅದು ಕರುಣೆ ಅಂತ ಕುಂತಿದೇವಿ ತಿಳ್ಕೊಂಡಿದ್ದಾಳೆ, ಆದ್ರೆ ಅದು ಮೋಹ. ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳೋದು, ಕರುಣೆನೇ ಬೇರೆ, ಮೋಹನೇ ಬೇರೆ, ಅದರ ಎರಡು ವ್ಯತ್ಯಾಸನೂ ನೀವು ತಿಳ್ಕೋಬೇಕು. ಇಲ್ಲಿ ಮೋಹ ಅಂತ ಬಂದಾಗ ನಾವು ಅದು ನಿಯಮಂತನುಸಾರ ನಾವು ಅದಕ್ಕೆ ವಿರೋಧಿಸಬೇಕು. ಇಲ್ಲಿ ನೋಡಿ, ಪಾಂಡು ತನ್ನ ಹೆಂಡತಿ ಕುಂತಿ ಇರೋವಾಗ್ಲೇನೆ ಇನ್ನೊಂದು ಹೆಣ್ಣು ಮಗಳನ್ನ ಆಸೆ ಪಟ್ಟು ನೋಡುವಾಗ ಅಲ್ಲಿ ಕಾಮ ಅನ್ನೋದು ಬಂದ್ಬಿಟ್ಟಿದೆ. ಇಲ್ಲಿ ಮೊದಲು ಪಾಂಡು ಎಷ್ಟು ಕಾಮದಿಂದ ದೂರ ಇದ್ರು, ರಾಜ್ಯನ ಆಳ್ಬೇಕು, ಯುದ್ಧ ಮಾಡಬೇಕು ಅನ್ನೋದಷ್ಟೇ ಇತ್ತು. ಆದ್ರೆ ಈಗ ಮಾದ್ರಿಯ ಮೇಲೆ
ಮೋಹ ಬಂದಿದ್ದು ಅಂದ್ರೆ ಅದು ಈ ಕಾಮದಿಂದಲೇ ಶುರುವಾಗಿದೆ. ಅದು ಕಾಮದಲ್ಲಿ ಬಿದ್ದ ಮೇಲೆ ಅದಕ್ಕೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ನಿಶ್ಚಯವಾಗಿರುವಂತಹ ವಿಧಿಯಾಗಿದೆ. ಬೈಬಲ್ನಲ್ಲೂ ಸಹ ಇದರ ವರ್ಣನೆ ಇದೆ. ನೀವು ಯಾವಾಗ ದೇಹಾಭಿಮಾನದಲ್ಲಿ ಬಂದು ಕಾಮದಿಂದ ನೋಡ್ತಿರೋ ಆಗ ಹೆಣ್ಣು ಮಗಳು ಕಷ್ಟಪಟ್ಟು ಮಗುವಿಗೆ ಜನ್ಮ ಕೊಡಬೇಕು. ಹಾಗೇನೆ ಪುರುಷನಾದವನು ಕಷ್ಟಪಟ್ಟು ದುಡಿದು ತಾನು ಊಟ ಮಾಡಬೇಕು ಅಂತ ಬೈಬಲ್ನಲ್ಲೇ ತಿಳಿಸಲಾಗಿದೆ. ಈ ದೇಹಾಭಿಮಾನ ಅನ್ನೋದು ಶುರು ಆದಾಗ್ಲಿಂದಾನೇ ಈ ಕಾಮನು ಶುರುವಾಗಿರೋದು. ಕೊನೆಗೆ ಪಾಂಡು ಮಾದ್ರಿಯನ್ನ ಮದುವೆ ಆಗ್ತಾನೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಆಗ ಅಲ್ಲಿ ರಾಜಧಾನಿಯನ್ನ ಆಳ್ತಾ ಇದ್ದಾಗ ನೀವು ಸ್ವಲ್ಪ ದಿನ ವಿಶ್ರಾಂತಿ ತಗೊಳ್ಳಿ, ಖುಷಿಯಾಗಿರಿ ನಿಮ್ಮ ಇಬ್ರು ಹೆಂಡತಿಯರ ಜೊತೆ, ನಾವೆಲ್ಲ ಇಲ್ಲಿ ನೋಡ್ಕೊಳ್ತೀವಿ ಈ ರಾಜಧಾನಿಯನ್ನ ಅಂತ ಭೀಷ್ಮ ಪಿತಾಮಹರು ಪಾಂಡುವಿಗೆ ಹೇಳ್ತಾರೆ. ಸರಿ ಅಂತೇಳಿ ಪಾಂಡು, ಮಾದ್ರಿ, ಕುಂತಿದೇವಿ 3 ಜನನು ಕಾಡಿಗೆ ಹೋಗ್ತಾರೆ. ಅಲ್ಲಿ ಸರಿ ಮೂವರು ಕಾಡಿನ ಕಡೆ ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಒಂದು ಹುಲಿಯ ಶಬ್ದ ಕೇಳಿಸುತ್ತೆ. ಆಗ ಮಾದ್ರಿಗೆ ಆ ಹುಲಿನ ಬೇಟೆ ಆಡ್ಕೊಡ್ತೀರಾ, ನನ್ಗೆ ಆ ಹುಲಿ ಬೇಕು ಅಂತ ಕೇಳ್ತಾಳೆ ಪಾಂಡುಗೆ. ಆಗ ನೋಡಿ ಅಲ್ಲಿ ಊಟದ ಸಮಯ ಆಗಿರುತ್ತೆ. ಸರಿ ಅಂತ ಊಟ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಗ ಈ ಮಾದ್ರಿ ಆ ಹುಲಿನ ಬೇಟೆ ಆಡೋಣ ಅಂತ ಹೇಳ್ತಾಳೆ. ಆ ಸಮಯದಲ್ಲಿ ಕುಂತಿದೇವಿ ಹೇಳ್ತಾಳೆ, ಈಗ ಯಾಕೆ ಆ ಹುಲಿ ಬೇಕಾಗಿದೆ, ಅದೇನಾದ್ರು ನಮಗೇನಾದ್ರು ತೊಂದರೆ ಕೊಟ್ಟಿದ್ಯಾ, ಯಾಕೆ ಅದನ್ನ ನೀವು ಈಗ ಬೇಟೆ ಆಡ್ಬೇಕು, ಬೇಡ ಅಂತ ಕುಂತಿದೇವಿ ಪಾಂಡುಗ್ ಹೇಳ್ತಾಳೆ. ಇಲ್ಲಿ ನಾವು ನೋಡೋ ವಿಷಯ ಏನಂದ್ರೆ, ಇಲ್ಲಿ ಕಾಮಕ್ಕೆ ಬಿದ್ದ ಪಾಂಡುವಿಗೂ ಶಿಕ್ಷೆ ಆಗುತ್ತೆ, ಅದನ್ನ ಅನುಮತಿ ಕೊಟ್ಟ ಕುಂತಿದೇವಿಗೂ ಶಿಕ್ಷೆ ಆಗುತ್ತೆ, ಹಾಗೆ ಕಾಮದಲ್ಲಿ ಬೀಳಿಸಿದಂತ ಈ ಮಾದ್ರಿ ಕೂಡ ಶಿಕ್ಷೆ ಆಗುತ್ತೆ, ಈ ಮೂವರಿಗೂ. ಹಾಗಾಗಿ ನೋಡಿ, ಈ ಕರ್ಮ ಲೆಕ್ಕಾಚಾರ ಶುರುವಾಗೋದೇ ಈ ಕಾಮದಿಂದ. ಅನೇಕ ಜನ್ಮಗಳಿಂದನೂ ನಾವು ಈ ಕಾಮ ಅನ್ನೋದ್ರಿಂದಾನೇ ನಾವು ಶಿಕ್ಷೆಯನ್ನ ಅನುಭವಿಸ್ತಾ ಬರ್ತಾ ಇದ್ದೀವಿ. 90% ನಾವು ಕಾಮದಿಂದನೇ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀವಿ. ಇನ್ನೆಲ್ಲೋ 10% ಅಷ್ಟು ಮಾತ್ರ ಬೇರೆ ಪಾಪ ಕರ್ಮಗಳಿಂದ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ನಮ್ಮ ಹಲವು ಜನ್ಮಗಳ ಪಾಪ ಕರ್ಮಗಳನ್ನ ಒಂದೊಂದ್ಸಲ ನಾವು ನೋಡ್ತೀವಿ. ಈ ಕನಸಿನಲ್ಲೂ ಒಂದೊಂದ್ಸಲ ನಮಗೆ ಕೆಟ್ಟ ಕನಸಾಗಿ ಬರುತ್ತೆ. ನಾವು ಯಾವಾಗ ಪವಿತ್ರತೆಯನ್ನು ಫಾಲೋ ಮಾಡಬೇಕು ಅಂತ ಅನ್ಕೋತೀವಿ, ಆಗ ನಮಗೆ ಕನಸಿನ ರೀತಿಯಲ್ಲಿ ನಮ್ಮನ್ನ ಬಂದು ಈ ಕಾಮ ಅನ್ನೋದು ಕಾಡುತ್ತೆ. ಇಲ್ಲಿ ನೋಡಿ, ಈ ಕುಂತಿದೇವಿ ಬೇಡ, ಬೇಟೆ ಯಾಕೆ ಆಡೋದು ಬೇಡ, ನಮ್ಗ ಹುಲಿ ಏನ್ ತೊಂದರೆ ಕೊಟ್ಟಿದೆ, ಏನಕ್ಕೆ ಇವಾಗ ಹೋಗ್ಬೇಕು ಅಂತ ಅವಳು ಹೇಳಿದ್ರು ಈ ಪಾಂಡುಗೆ ಮತ್ತೆ ಮಾದ್ರಿಗೆ ಅದು ಅವ್ರ ಕಿವಿನಲ್ಲಿ ಬೀಳೋದೇ ಇಲ್ಲ. ಕುಂತಿದೇವಿ ಹೇಳಿದ್ರು ಕೂಡ ಆಗ ಅವರಿಬ್ಬರು ತಮ್ಮ ಇಂದ್ರಿಯಗಳಿಗೆ ವಶವಾಗಿ ಬಿಟ್ಟು ಆ ಹುಲಿಯ ಮೇಲೆ ಆಸೆ ಪಡ್ತಾರೆ. ಕಾಮದ ಶಕ್ತಿ ಎಷ್ಟೊಂದಿರುತ್ತೆ ಅಂದ್ರೆ, ಕಾಮ ಅನ್ನೋದು ನಮ್ಮ ಪಂಚೇಂದ್ರಿಯಗಳನ್ನ ತನ್ನ ವಶದಲ್ಲಿ ಹಿಡಿದು ಇಟ್ಕೊಂಡ್ಬಿಡುತ್ತೆ. ಅಷ್ಟು ಮಹಾಶಕ್ತಿ ಇರುತ್ತೆ ಆ ಕಾಮದಲ್ಲಿ. ಆಗ ನೋಡಿ, ಕುಂತಿದೇವಿ ಹೇಳ್ತಾಳೆ, ನೀವು ಊಟ ಮಾಡಿ ಆದ್ರೂ ಊಟ ಮುಗಿಸಿ ನೀವು ಬೇಟೆಗೆ ಹೋಗಿ ಅಂತ. ಆ ಊಟ ಮಾಡ್ಕೊಂಡು ಹೋಗೋ ಸಮಯದಲ್ಲಿ ಆ ಟೈಮಲ್ಲಾದ್ರೂ ಅವರ ಮನಸ್ಥಿತಿ ಚೇಂಜ್ ಆಗ್ಬೋದೇನೋ ಅಂತ ಆ ಕುಂತಿ ಅವರಿಬ್ಬರಿಗೂ ಹೇಳ್ತಾಳೆ. ಅದು ಒಂದಿದೆ ನೋಡಿ, ನಮ್ಗೆ ಗೊತ್ತಾಗುತ್ತೆ ನಾವು ಕಾಮದಲ್ಲಿ ಬೀಳ್ತಾ ಇದೀವಿ. ಅದೊಂದು ನಮ್ಗೆ ಸೂಚನೆ ಸಿಕ್ಕಿದ ತಕ್ಷಣ ನಾವು ಅದರಿಂದ ಆಚೆ ಬಂದ್ಬಿಟ್ರೆ ನಾವು ತಪ್ಪಿಸ್ಕೊಂಡ್ಬಿಡ್ಬೋದು. ಅದರಿಂದ ಆ ಒಂದು ಸೂಚನೆಯನ್ನ ಕಂಡಿಡಿದು ನಾವು ಅದರಿಂದ ಆಚೆ ಬಂದ್ಬಿಡ್ಬೇಕು. ಆದ್ರೆ ಇದು ಯಾವುದು ಆ ಪಾಂಡು ಹಾಗೂ ಮಾದ್ರಿಗೆ ಇದು ಗೊತ್ತಾಗಲ್ಲ. ಅದ್ರ ಪಾಡಿದವರು ಬೇಟೆಗೆ ಹೋಗ್ತಾರೆ. ಈಗ ನೋಡಿ, ಸರಿ ಹಾಗಂತ ಅವರಿಬ್ರು ಕಾಡಿನ ಕಡೆ ಹೋಗ್ತಾರೆ. ಅಲ್ಲಿ ಒಬ್ಬ ಮುನಿಯ ಒಂದು ಅವರ ಗುಡಿಸಲಿಗೆ ಹೋಗಿ ಅಲ್ಲಿ ಆ ಮುನಿಯ ಒಂದು ಸಂದೇಶ ಅದೆಲ್ಲವನ್ನ ಕೇಳ್ತಾರೆ. ಆಗ ನೋಡಿ, ಪಾಂಡು ದೂರದಿಂದನೇ ಆ ಹುಲಿನ ಬೇಟೆ ಆಡ್ಬೇಕು ಅಂತ ಆ ಬಾಣವನ್ನ ಬಿಡ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಈ ಮುನಿ ತನ್ನ ಹೆಂಡತಿಯ ಜೊತೆ ಕಾಮದಲ್ಲಿ ಮುಳುಗಿರ್ತಾನೆ. ಆಗ ಆ ಒಂದು ಬಾಣ ಪಾಂಡು ಬಿಟ್ಟಿದ್ದು ಆ ಬೆಟ್ಟದ ಪೊದೆಯಲ್ಲಿ ಇರ್ತಾರಲ್ಲ ಆ ಮುನಿಯ ಹೆಂಡತಿಗೆ ಅದು ಬಂದು ಆ ಬಾಣ ತಾಕಿ ಅವಳು ತನ್ನ ಪ್ರಾಣಕ್ಕೋಸ್ಕರ ಸಂಕಟ ಪಡ್ತಾ ಇರ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಎಲ್ಲಿ ಸುತ್ತಿ ನೋಡಿದ್ರು ಕಾಮದಂತಾನೆ ಎಲ್ಲರೂ ಹಾಳಾಗ್ತಾ ಇದ್ದಾರೆ. ಅದರಿಂದ ಬಿದ್ದು ತಮಗೆ ತಾವೇ ಅಳಿವನ್ನ ತಂದ್ಕೊಂತಾ ಇದ್ದಾರೆ.
ಆ ಪಾಂಡು ಮಹಾರಾಜ ಆಗ ಬರ್ತಾನೆ ಅಲ್ಲಿಗೆ, ಆ ಜಾಗಕ್ಕೆ ಬಂದು ನೋಡ್ತಾನೆ, ಅಲ್ಲಿ ಮುನಿಯ ಹೆಂಡತಿ ಬಿದ್ದಿರ್ತಾಳೆ. ಆಗ ಅವನಿಗೆ ಅನ್ನಿಸ್ತಾ, ಅಯ್ಯೋ ತಪ್ಪು ಮಾಡ್ಬಿಟ್ಟಿದೀನಿ, ನಾನು ಬಾಣ ಹೊಡಿಬಾರ್ದಾಗಿತ್ತು ಅಂತ ಅವನಿಗೆ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಮುನಿವರ್ಯನ ಮತ್ತು ಅವನ ಹೆಂಡತಿ ಕಾಮದಲ್ಲಿ ಅವರು ತಲ್ಲೀನರಾಗಿದ್ದಾಗ್ಲೇನೆ ಅವ್ರಿಗೆ ಈ ಬಾಣ ನಾಟುತ್ತೆ ಅವನ ಹೆಂಡತಿಗೆ. ಅವರು ಎಚ್ಚರವಾಗಿದ್ದಿದ್ರೆ ಆ ಬಾಣ ಅಥವಾ ಯಾರಾದ್ರೂ ಅಲ್ಲಿ ಬರ್ತಾ ಇದ್ದಾರೆ ಅನ್ನೋ ಆ ಸೂಚನೆ ಆದ್ರೂ ಅವ್ರಿಗೆ ಸಿಕ್ಕಿರೋದು. ನೋಡಿ, ಈ ಕಾಮದಿಂದ ಎಷ್ಟೆಲ್ಲ ಅನಾಹುತಗಳಾಗುತ್ತೆ ಅಂತ. ಇಷ್ಟೊಂದು ವಿಷಯ ಈ ಕಾಮದಿಂದ ಶುರು ಆಗುತ್ತೆ ಅಂದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ. ಅದನ್ನ ನೋಡಿ ಕೋಪಗೊಂಡಾಗ ಆ ಮುನಿ ಪಾಂಡುಗೆ ಶಾಪ ಕೊಡ್ತಾನೆ. ನಾನು ಹೇಗೆ, ಇಲ್ಲಿ ಮುನಿ ಏನಂತ ಶಾಪ ಕೊಡ್ತಾರೆ ಅಂದ್ರೆ, ನಾನು ನನ್ನ ಹೆಂಡತಿಯ ಸಾವಿನಿಂದ ಎಷ್ಟು ದುಃಖ ಪಡ್ತಾ ಇದ್ದೀನೋ ಹಾಗೆ ನೀನು ನಿನ್ನ ಹೆಂಡತಿಯನ್ನ ಯಾವಾಗ ನೀನು ಅವಳನ್ನ ಮುಟ್ಟುತ್ತೀಯೋ ಅಥವಾ ಅವಳ ಜೊತೆ ಸೇರಿದ ತಕ್ಷಣನೇ ನಿನ್ನ ಮರಣ ಆಗುತ್ತೆ ಅಂತ ಶಾಪ ಕೊಡ್ತಾರೆ. ಆಗ ಪಾಂಡುಗೆ ತಾನು ಮಾಡಿರೋ ತಪ್ಪಿನ ಅರಿವಾಗಿ ಅವನಿಗೆ ಗೊತ್ತಾಗುತ್ತೆ ತನ್ನ ಶಾಪ ಏನಾಗಿದೆ ಅಂತ. ಸರಿ ಅಂತ ಅವನು ವಾಪಸ್ ಅವನ ಅರಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ನಾನಿನ್ನ ರಾಜ ಆಗೋದಕ್ಕೆ ಯೋಗ್ಯನಾಗಿಲ್ಲ ಅಂತ ಅನ್ಕೊಂಡು ತಾನು ತನ್ನ ಅಣ್ಣನಾದ, ಆ ಅಣ್ಣ ಕುರುಡ ಅಲ್ವಾ, ಧೃತರಾಷ್ಟ್ರನಿಗೆ ಪಟ್ಟವನ್ನ ಕಟ್ತಾನೆ. ನೋಡಿ, ಈಗ ನೋಡ್ಬೇಕು ಅಂದ್ರೆ ಆ ಧೃತರಾಷ್ಟ್ರ ಸಿಂಹಾಸನದಲ್ಲಿ ಕೂತ್ಕೊಂಡಾಗ್ತಾನೆ ಇಲ್ಲಿ ಕೌರವರಿಗೆ ಪಾಂಡವರಿಗೆ ಜಗಳ ಶುರುವಾಗಿ ಮಹಾಭಾರತ ಯುದ್ಧನೇ ನಡೆದು ಬಿಡುತ್ತೆ. ನೋಡಿ, ಈ ಕಾಮದಿಂದ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅಂತ. ಹಾಗಾಗಿ ಪಾಂಡು ತನ್ನ ಅಣ್ಣ ಧೃತರಾಷ್ಟ್ರನಿಗೆ ಸಿಂಹಾಸನವನ್ನು ಬಿಟ್ಕೊಟ್ಟು, ನಾನು ಮಾಡಿರೋ ಪಾಪಕರ್ಮಕ್ಕೆ ನಾನು ಈಗ ವನವಾಸಕ್ಕೆ ಹೊರಟೋಗ್ತೀನಿ, ನಾನಿಲ್ಲಿರೋದಿಲ್ಲ ಅಂತ ಹೇಳ್ತಾನೆ. ಆಗ ಮಾದ್ರಿ ಹೇಳ್ತಾಳೆ, ಅಯ್ಯೋ ಇದಕ್ಕೆಲ್ಲ ನಾನೇ ಅಲ್ವಾ ಕಾರಣ ಆಗಿದ್ದು, ಹಾಗಾಗಿ ನಾನು ನಿಮ್ ಜೊತೆ ಕಾಡಿಗೆ ವನವಾಸಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಸರಿ, ಆದ್ರೆ ನೋಡಿ ಇಲ್ಲಿ ಕುಂತಿದೇವಿ ಕೂಡ ಈ ರಾಮಾಯಣದಲ್ಲಿ ನೋಡ್ತೀವಲ್ಲ, ಶ್ರೀರಾಮ ಎಲ್ಲಿರ್ತಾನೋ ಸೀತಾದೇವಿನೂ ಅಲ್ಲೇ ಇರೋದು ಅಂತ ಹೇಳಿ, ನನ್ನ ಪತಿ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ ಅಂತ ಕುಂತಿದೇವಿನೂ ಪಾಂಡು ಮಹಾರಾಜನ್ ಜೊತೆ ವನವಾಸಕ್ಕೆ ಹೊರಡಕ್ಕೆ ಸಿದ್ಧ ಆಗ್ತಾರೆ. ಸರಿ, ಹಾಗಾಗಿ ಪಾಂಡು ಮತ್ತು ಅವರ ಇಬ್ಬರು ಪತ್ನಿಯರೊಂದಿಗೆ ಅವರೆಲ್ಲ ವನವಾಸಕ್ಕೆ ಕಾಡಿಗೆ ಬಂದ್ಬಿಡ್ತಾರೆ. ಆದ್ರೆ ಅವ್ರಿಗೆ ಆ ಶಾಪದ ಬಗ್ಗೆ ಗೊತ್ತಿರುತ್ತೆ, ಆದ್ರೂ ನನಗೆ ಈ ರಾಜ್ಯನ ಆಳೋದಕ್ಕೆ ಮುಂದಿನ ವಾರಸದಾರ ಯಾರು ಇಲ್ವೇ, ಯಾಕಂದ್ರೆ ನಮ್ಗಿವಾಗ ಮಕ್ಕಳು ಇಲ್ವಲ್ಲ ಅನ್ನೋದು ಅವ್ರಿಗೊಂದು ಚಿಂತೆ ಕಾಡ್ತಾ ಇರುತ್ತೆ. ಆಮೇಲೆ ನಾವೆಲ್ಲ ನೋಡ್ತೀವಿ, ಇಲ್ಲಿ ಕುಂತಿದೇವಿಗೆ ಸೂರ್ಯನಿಂದ ಒಂದು ಮಗು, ಆ ಒಂದು ಮಂತ್ರದಿಂದ ಹೇಗೆ ಅವಳಿಗೊಂದು ಮಗು ಜನ್ಮ ಆಗುತ್ತೆ, ಅದೆಲ್ಲ ನಾವು ಆಮೇಲೆ ನೋಡ್ತೀವಿ. ಹಾಗಾಗಿ ಅವಳಿಗೆ ವರ ಇರುತ್ತೆ ಕುಂತಿದೇವಿಗೆ, ಯಾವ ದೇವತೆಗಳನ್ನ ಕರೆದ್ರೆ ಅವ್ರು ಬಂದು ಒಂದು ಮಗುವನ್ನ ಇವಳಿಗೆ ವರವಾಗಿ ಕೊಡ್ತಾರೆ. ಹಾಗಾಗಿ 5 ಜನ ಪಾಂಡವರೂ ಜನ್ಮವನ್ನ ತಗೊಳ್ತಾರೆ. ಹಾಗಾಗಿ ಕುಂತಿಗೆ 3 ಜನ ಮಕ್ಕಳು ಹುಟ್ಟುತ್ತಾರೆ, ಮಾದ್ರಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಎಲ್ಲ ಮಂತ್ರದಿಂದ ಮಕ್ಕಳು ಜನ್ಮ ತಗೊಳ್ತಾರೆ ಹೊರತು ಕಾಮದಿಂದ ಆಗೋದಿಲ್ಲ. ಹಾಗಾಗಿ ಈ ಮಂತ್ರಶಕ್ತಿಯ ಮೂಲಕ ಇವರಿಬ್ಬರಿಗೂ 5 ಜನ ಮಕ್ಕಳು ಹುಟ್ಟುತ್ತಾರೆ. ಇಲ್ಲಿ ಕಾಡಲ್ಲಿ ಪಾಂಡು ತಾನು ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಒಂದು ಸಮಯ, ಒಂದಿನ ಏನಾಗುತ್ತೆ ಅಂದ್ರೆ, ಪಾಂಡು ಧ್ಯಾನದಲ್ಲಿ ಕುಳಿತಿರುವಾಗ ಮಾದ್ರಿ ಸ್ನಾನ ಮಾಡಿ ಹೊರಗಡೆ ಬರ್ತಾ ಇರ್ತಾಳೆ. ಬಂದಾಗ ಪಾಂಡು ಅವಳನ್ನ ನೋಡಿ 1 ಸೆಕೆಂಡ್ ಮತ್ತೆ ಆ ಕಾಮದಲ್ಲಿ ಬೀಳ್ತಾನೆ. ನೋಡಿ, ಆ ಕ್ಷಣದಲ್ಲಿ ಆ ಪಾಂಡುಗೆ ತನ್ನ ಎಲ್ಲಾ ಪಂಚ ಇಂದ್ರಿಯಗಳನ್ನು ಅದಕ್ಕೆ ಅವನು ವಶ ಆಗ್ಬಿಡ್ತಾನೆ. ಎಲ್ಲ ಮಂದಬುದ್ಧಿ ಆಗ್ಬಿಡುತ್ತೆ ಅವನಿಗೆ. ನಾವೇನಕ್ಕೆ ಇಲ್ಲಿಗೆ ಬಂದಿರೋದು, ಯಾವ ಶಾಪದಿಂದ ಇಲ್ಲಿಗೆ ನಾವು ಬಂದಿದ್ದೀವಿ, ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನ್ನೋದೆಲ್ಲವುದು ಅವನ ಬುದ್ಧಿಯಿಂದ ಅದು 1 ಸೆಕೆಂಡ್ ಹೊರಟು ಹೋಗುತ್ತೆ. ಅಷ್ಟು ಕಾಮದಿಂದ ಅವನು ಪ್ರಭಾವಿತನಾಗ್ಬಿಡ್ತಾನೆ. ಆದ್ರೆ ಆ ಮಾದ್ರಿ ಅವಳು ಕೊಟ್ಟಿರೋ ಶಾಪ ಅವಳಿಗಿರುತ್ತಲ್ಲ, ಅದರಿಂದ ಅವಳು ಹುಷಾರಾಗಿರ್ತಾಳೆ. ಅವಳು ಇಲ್ಲ ಬೇಡ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಆ ಪಾಂಡುವಿನ ಕಣ್ಣಿನಲ್ಲಿ ಇದ್ದಂತ ಆ ಮೋಹದ ಜಾಲ ಅವಳನ್ನ ಸೆಳೆಯುತ್ತೆ. ನಾನು ಬರಲ್ಲ ಅಂತ ಅಂದ್ಕೊಂಡೆ ಮಾದ್ರಿ ಅದರಲ್ಲಿ ಮಾಯಾಜಾಲದಲ್ಲಿ ಬಿದ್ದು ಪಾಂಡುವಿನ ಜೊತೆ ಸೇರಿದಾಗ ತಕ್ಷಣನೇ ಪಾಂಡುವಿನ ಮೃತ್ಯು ಆಗ್ಬಿಡುತ್ತೆ ಅಲ್ಲೇನೆ. ಒಂದೇ ಒಂದು ಕ್ಷಣದಲ್ಲಿ ಅವನು ಮರಣ ಆಯಿತು. ಈ 2 ಹೆಂಡತಿಯರು ವಿಧವೆ ಆಗ್ಬಿಟ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ಎಲ್ಲಿಂದ ಬಂತು ಅಂದ್ರೆ ಅದು ಮಾದ್ರಿಯಿಂದ.
ಆಮೇಲೆ ಅದರಿಂದ ಮಹಾಭಾರತ ಯುದ್ಧ ಎಲ್ಲ ನಡೆಯುತ್ತೆ, ಏನೇನಾಗುತ್ತೆ ಅಂತೆಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಅದಕ್ಕೂ ಮುಂಚೆ ಪಾಂಡು ಮಹಾರಾಜ ಅನ್ನೋರು ಹೇಗಿದ್ರು, ಎಂತ ಮಹಾವೀರರಾಗಿದ್ರು. ಆದ್ರೆ ಆ ಕಾಮ ಅನ್ನೋದ್ರಿಂದ ಅವರು ತಮ್ಮ ಜೀವನವನ್ನೇ ಅಳಿವಿನಲ್ಲಿ ಹೋದ್ರು. ನೋಡಿ, ಇದರಿಂದ ಕುಂತಿ ಮತ್ತೆ ಮಾದ್ರಿನೂ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಈಗ ಮಾದ್ರಿಗೆ ಅಲ್ಲಿ ಗೊತ್ತಾಗುತ್ತೆ, ಅಯ್ಯೋ ನನ್ನಿಂದಾನೇ ನನ್ನ ಪತಿಗೆ ಸಾವು ಬಂತಲ್ಲ ಅಂತ. ಆ ಒಂದು ದುಃಖದಲ್ಲೇ ಅವಳು ಸಾವನ್ನು ಅಪ್ತಾಳೆ. ಮತ್ತೆ ಇಲ್ಲಿ ಕುಂತಿದೇವಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವಳು ಒಂದೇ ಒಂದು ಅನುಮತಿ ಕೊಡೋದ್ರಿಂದ ಇವರಿಬ್ಬರ ವಿವಾಹಕ್ಕೋಸ್ಕರ, ಅದರಿಂದ ನೋಡಿ ಅವಳು ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ ಅಂದ್ರೆ, ತನ್ನ ಮಕ್ಕಳನ್ನ ಸಾಕಿ ಒಬ್ಳೇನೆ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ ಅಂತ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಕುಂತಿ ಆ 5 ಜನನ ಬೆಳೆಸೋದಕ್ಕೆ ಎಷ್ಟು ಕಷ್ಟ ಪಡ್ತಾಳೆ ಅಂದ್ರೆ, ಅವಳ ಅಲ್ಲೇನೆ ನರಕ ವೇದನೆಯನ್ನ ಅನುಭವಿಸ್ತಾಳೆ. ಹಾಗಾಗಿ ಇಲ್ಲಿ ನೋಡಿ, ಕಾಮದಲ್ಲಿ ಯಾರು ಬೀಳ್ತಾರೆ, ಯಾರು ಅವರನ್ನ ಬೀಳಿಸ್ತಾರೆ, ಅದಕ್ಕೆ ಯಾರು ಅನುಮತಿ ಕೊಡ್ತಾರೆ, ಈ ಮೂಲಕ್ಕೆಲ್ಲ ಯಾರು ಕಾರಣಕರ್ತರಾಗ್ತಾರೆ, ಎಲ್ಲರ ಮೇಲೂ ಈ ಕಾಮದ ಪಾಪ ಅವರ ಮೇಲಾಗುತ್ತೆ. ಅದಕ್ಕೆ ನೋಡಿ, ಬೈಬಲ್ ನಲ್ಲೂ ನಾವು ಕೇಳಿದ್ದೀವಿ, ಹುಟ್ಟೋವಾಗ್ಲೇನೆ ಎಲ್ಲರೂ ಪಾಪಿಗಳಾಗಿರ್ತಾರೆ ಅಂತ. ಹಿಂದಿನ ಜನ್ಮದ ಆ ಕಾಮದ ಪಾಪಕರ್ಮಗಳೇ ಅಷ್ಟಿರುತ್ತೆ. ಆದ್ರೆ ಸ್ವರ್ಗದಲ್ಲಿ ನೋಡಿ, ಆ ಪಾಪಕರ್ಮಗಳು ಯಾವುದೂ ಇರೋದಿಲ್ಲ. ಇಲ್ಲಿ ಸ್ವರ್ಗದಲ್ಲಿ ದೇವತೆಗಳಿಗೆ ಕಾಮದಿಂದ ಮಕ್ಕಳು ಹುಟ್ಟೋದಿಲ್ಲ, ಯೋಗ ಬಲದಿಂದ ಮಕ್ಕಳು ಜನ್ಮ ತಗೊಳ್ತಾರೆ. ಇನ್ನೊಂದು ಸನ್ನಿವೇಶನ ಈಗ ನಾವು ಚರ್ಚೆ ಮಾಡಬೇಕು ಅಂದ್ರೆ, ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರಿರ್ತಾರಲ್ಲ, ಅವರ ಅಪ್ಪ ಶಾಂತನು ಮಹಾರಾಜ. ಶಾಂತನುಗೆ ಮತ್ತೆ ಗಂಗಾದೇವಿಗೆ ಹುಟ್ಟೋ ಮಗನೇ ಭೀಷ್ಮ ಪಿತಾಮಹರು. ಅಲ್ಲಿ ಗಂಗಾದೇವಿನೂ ಅಷ್ಟೇ ಜನ್ಮ ಕೊಟ್ಬಿಟ್ಟು ತನ್ನ ವಾಪಸ್ ಅವಳು ಹೊಟ್ಟೋಗ್ತಾಳೆ. ಅಲ್ಲಿ ಶಾಂತನು ಜೊತೆ ಅವಳು ಇರೋದಿಲ್ಲ. ಈಗ ನೋಡಿದ್ರೆ ಎಲ್ಲಾ ಕಡೆನೂ ಮಹಾಭಾರತದಲ್ಲಿ ಕಾಮದಿಂದಾನೇ ಈ ಘರ್ಷಣೆಗಳೆಲ್ಲ ಶುರುವಾಗಿರೋದು. ಇಲ್ಲಿ ಮತ್ತೆ ನೋಡ್ಬೇಕಂದ್ರೆ, ಈ ರಾಮಾಯಣದಲ್ಲೂ ಅಷ್ಟೇ ನೋಡಿ, ಆ ದಶರಥನು ಒಂದೇ ಒಂದು ಕ್ಷಣ ಕೈ ಜೊತೆ ಕಾಮದಲ್ಲಿ ಬಿದ್ದು ಅವಳಿಗೆ ವಚನ ಕೊಟ್ಬಿಡ್ತಾನೆ, ನಿಂಗೆ ಏನ್ ಬೇಕೋ ಅದನ್ನ ಕೇಳು, ನಾನು ಕೊಡ್ತೀನಿ ಅಂತ. ಅದರಿಂದಾನೇ ನೋಡಿ ರಾಮ ವನವಾಸ ಹೋಗ್ಬೇಕಾದ ಕಾರಣ ಆಗ್ಬಿಡುತ್ತೆ. ಇದರ ಪರಿಣಾಮನೇ ಶ್ರೀರಾಮ ಕಾಡಿಗೆ ಹೋಗ್ಬೇಕಾಗಿರೋ ಪ್ರಸಂಗ ಬಂದ್ಬಿಡುತ್ತೆ. ಅದೇ ರೀತಿ ಇಲ್ಲಿ ಮಹಾಭಾರತದಲ್ಲಿ ನೋಡಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಇಲ್ಲಿ ಗಂಗಾದೇವಿ ಬ್ರಹ್ಮನ ಆಸ್ಥಾನದಲ್ಲಿ ಅಲ್ಲಿ ಅವಳು ಪವಿತ್ರಳಾಗಿ ಇರ್ತಾಳೆ. ಅವಳು ಧರೆಗೆ ಇಳಿದು ಬಂದಿದ್ದ ಕಾರಣನೇ ಅವಳಿಗೂ ಒಂದು ಶಾಪವಾಗಿರುತ್ತೆ. ಇಲ್ಲಿ ಮಕ್ಕಳನ್ನ ಜನ್ಮ ಕೊಟ್ಟು ಹೊರಟೋಗ್ತೀನಿ, ನಾನು ಇಲ್ಲಿ ಇರೋದಿಲ್ಲ ಅಂತ ಅವಳು ಶಾಂತನುಗೆ ಹೇಳ್ತಾಳೆ. ಹಾಗಾಗಿ ಗಂಗಾದೇವಿ ಬಂದು ಇಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟು ಮತ್ತೆ ಅವಳು ಇಲ್ಲಿ ಇರೋದಿಲ್ಲ, ಅವಳು ಈ ಭೂಮಿಯ ಮೇಲೆ ನಾನು ನನ್ನ ಸ್ಥಾನಕ್ಕೆ ವಾಪಸ್ಸು ಹಿಂದಿರುಗಿ ಬಿಡ್ತೀನಿ, ನಾನು ಇಲ್ಲಿ ನಿನ್ ಜೊತೆ ಇರೋದಿಲ್ಲ, ಶಾಪ ಮುಕ್ತಳಾಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅಷ್ಟೇ ಹೇಳಿ ಅವಳು ವಾಪಸ್ ಹೊರಟೋಗ್ತಾಳೆ. ಇಲ್ಲಿ ಇವರ ಶಾಂತನುಗೆ ಮತ್ತೆ ಗಂಗಾದೇವಿಗೆ ಹುಟ್ಟೋ ಮಗುನೇ ಭೀಷ್ಮ ಪಿತಾಮಹರು. ಒಂದು ವಯಸ್ಸಿನವರೆಗೂ ಬೆಳೆಸ್ಬಿಟ್ಟು ಗಂಗಾದೇವಿ ಶಾಂತನು ಮಹಾರಾಜನಿಗೆ ಆ ಮಗುವನ್ನ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಇಲ್ಲಿ ಭೀಷ್ಮರು ತನ್ನ ತಂದೆಗೋಸ್ಕರನೇ ತನ್ನ ಜೀವನನ ಮುಡುಪಾಗಿ ಇಟ್ಬಿಡ್ತಾರೆ. ಅದಕ್ಕೋಸ್ಕರನೇ ಅವರು ಬ್ರಹ್ಮಚರ್ಯ ಅನ್ನೋದನ್ನು ಫಾಲೋ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ಸಲ ಶಾಂತನು ಮಹಾರಾಜನಿಗೆ ಇನ್ನೊಂದು ಹೆಣ್ಣಿನ ಮೇಲೆ ಆಸೆ ಆಗ್ಬಿಡುತ್ತೆ. ಇನ್ನೊಂದು ಹೆಣ್ಣನ್ನ ನೋಡಿದಾಗ ಆ ಹೆಣ್ಣು ಯಾರಂದ್ರೆ ಸತ್ಯವತಿ. ಆಗ ಸತ್ಯವತಿಯ ತಂದೆ ಹೇಳ್ತಾನೆ, ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿಕೊಡ್ತೀನಿ, ಆದ್ರೆ ಅವಳ ಗರ್ಭದಲ್ಲಿ ಹುಟ್ಟಂತ ಮಗುವನ್ನೇ ನೀನು ರಾಜನನ್ನಾಗಿ ಮಾಡಬೇಕು, ಆಗ ಮಾತ್ರ ನಾನು ನೀನು ಇವಳ ಜೊತೆ ಮದುವೆ ಆಗೋದಕ್ಕೆ ನಾನು ಅನುಮತಿ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಭೀಷ್ಮರು ಯುವರಾಜ ಅನ್ನೋ ಪಟ್ಟದಲ್ಲಿ ಇರ್ತಾರೆ. ಹಾಗಾಗಿ ನಾನು ಈ ತರ ಎಲ್ಲ ಮಾತು ಕೊಡಕ್ಕಾಗಲ್ಲ ಅಂತ ಹೇಳಿ ಶಾಂತನು ಮಹಾರಾಜ ವಾಪಸ್ ಬಂದ್ಬಿಡ್ತಾರೆ. ಇಲ್ಲಿ ನೋಡಿ, ಒಂದು ವಿಷಯ ಏನಂದ್ರೆ, ಯಾರು ನ್ಯಾಯವಾಗಿರ್ತಾರೋ ಅವ್ರಿಗೇನೆ ಇಂಥ ಧರ್ಮ ಸಂಕಟಗಳು ಬರುತ್ತೆ. ಅವಳು ಬೇಡ ಅಂತ ಅವರು ಬಂದ್ಬಿಡ್ತಾರೆ. ಆದ್ರೆ ಪ್ರತಿದಿನ ಸಂಜೆ ಸತ್ಯವತಿ ಮೀನುಗಾರರ ಇದ್ರಲ್ಲಿ ಇರೋದ್ರಿಂದ ಇದ್ರತ್ರ ಸಾಗರದ ಹತ್ರ ಪ್ರತಿದಿನ ಹೋಗಿ ಅವಳನ್ನು ನೋಡ್ತಾ ಇರ್ತಾರೆ.
ಇದನ್ನೆಲ್ಲ ಗಮನಿಸ್ತಾ ಇದ್ದಿದ್ದ ಭೀಷ್ಮರು ಒಂದಿನ ಮನೆಗೆ ಹೋಗಿ ಆ ಸತ್ಯವತಿ ಅವರಪ್ಪ ಹತ್ರ ಮಾತಾಡಿ, ಹೌದಾ ಇದೇನಾ ಕಾರಣ, ಸರಿ ಹಾಗಾದ್ರೆ ನಮ್ಮ ತಂದೆಗೋಸ್ಕರ ನಾನು ರಾಜ್ಯವನ್ನೇ ತ್ಯಜಿಸ್ಬಿಡ್ತೀನಿ, ನಾನು ಮಹಾರಾಜ ಆಗೋದೇ ಇಲ್ಲ, ಮದ್ವೆನೇ ಮಾಡ್ಕೊಳ್ಳೋದಿಲ್ಲ, ನಾನು ಹೀಗೆ ಬ್ರಹ್ಮಚಾರಿಯಾಗೆ ಇದ್ಬಿಡ್ತೀನಿ ಅಂತ ಹೇಳಿ ಒಂದು ಶಪಥವನ್ನ ಮಾಡ್ತಾರೆ, ಭೀಷ್ಮ ಪ್ರತಿಜ್ಞೆಯನ್ನ ಮಾಡ್ತಾರೆ. ಆದ್ರೆ ನೋಡಿ ಆ ಭೀಷ್ಮರಿಗೆ ಆಗ ಅದು ಗೊತ್ತಾಗೋದಿಲ್ಲ, ತನ್ನ ತಂದೆಗೆ ಸಹಾಯ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆದ್ರೆ ಕೊನೆಗೆ ಅದು ಮಹಾಭಾರತ ಯುದ್ಧದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅದು ಕಾಮ ಮಹಾಶತ್ರು ಆಗಿದೆ ಅಂತ. ಅದಕ್ಕೇನೆ ನೋಡಿ ಮಹಾಭಾರತದಲ್ಲಿ ಕೃಷ್ಣ ಕುರುಕ್ಷೇತ್ರದಲ್ಲಿ ಹೇಳ್ತಾನೆ ಕಾಮ ಮಹಾಶತ್ರು ಆಗಿದೆ ಅಂತ. ಈ ವಿಷಯಗಳೆಲ್ಲ ನಾವು ಮರೆತು ಬಿಡ್ತೇವೆ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದ್ರೆ ನಾವು ಇದನ್ನ ಆಳವಾಗಿ ಯೋಚಿಸ್ತಾ ಹೋದ್ರೆ ಇಲ್ಲಿ ನಾವು ತಿಳ್ಕೋಬಹುದು, ಎಲ್ಲಾ ಒಂದು ಘರ್ಷಣೆಗಳಿಗೂ ಕಾಮ ಅನ್ನೋದೇ ಕಾರಣ ಅಂತ ನಾವಿಲ್ಲಿ ತಿಳ್ಕೋಬಹುದು. ಇಲ್ಲಿ ನಮ್ಗೆ ಗೊತ್ತಾಗಲ್ಲ ಕೃಷ್ಣ ಯಾಕೆ ಆ ತರ ಈ ಕುರುಕ್ಷೇತ್ರದಲ್ಲಿ ಹೇಳ್ದ ಅಂತ. ಎಲ್ಲಾ ಕಡೆಯಿಂದ ನೋಡ್ತಾ ಇದ್ರೆ ಕಾಮನೆ ಮಹಾಶತ್ರುವಾಗಿದೆ ಅಂತ. ಇಲ್ಲಿ ಎರಡು ವಿಷಯಗಳನ್ನ ತಗೊಂಡು ಮಾತ್ರ ನಾನು ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡೋದಾದ್ರೆ ಇನ್ನು ಹುಟ್ಟದೇ ಇರುವಂತಹ ಮಗುಗೋಸ್ಕರನೇ ಭೀಷ್ಮರು ಆ ರಾಜ್ಯನ ತ್ಯಾಗ ಮಾಡಬೇಕಾಗುತ್ತೆ. ಭೀಷ್ಮರು ತಮ್ಮ ಪದವಿಯನ್ನು ತ್ಯಾಗ ಮಾಡ್ಬಿಡ್ತಾರೆ. ಇಲ್ಲಿ ಯಾರು ಅವ್ರಿಗೆ ಬಲವಂತ ಪಡಿಸೋದಿಲ್ಲ, ಅಂದ್ರೆ ಅವರಾಗೇನೆ ಭೀಷ್ಮ ಪ್ರತಿಜ್ಞೆಯನ್ನ ಮಾಡ್ತಾರೆ. ಅವರು ಪ್ರತಿಜ್ಞೆ ಅಂತೂ ಮಾಡಿದ್ರು, ಆದ್ರೆ ಅವರ ಮನಸ್ಸಿನಲ್ಲಿ ಅದು ಒಂದು ರೀತಿ ಗೊಂದಲವಾಗೇ ಇರುತ್ತೆ. ಇದು ಮಗು ಹುಟ್ಟಿಲ್ಲ, ಇನ್ನೂ ಇಲ್ಲ, ಆದ್ರೂ ನಾವು ಈ ಮಗು ಮುಂದೆ ಹುಟ್ಟೋ ಮಗು ಬಗ್ಗೆ ನಾವು ರಾಜ್ಯ ಆಳ್ತಾ ಏನು ಅಂತ ಅವ್ರಿಗೆ ಒಂದು ಗೊಂದಲ ಸೃಷ್ಟಿ ಆಗ್ಬಿಡತ್ತೆ, ಮುಂದೇನಾಗುತ್ತೆ ಅಂತ. ಆ ಹುಟ್ಟೋ ಮಗು ಹೇಗಿರುತ್ತೋ ಏನೋ. ಭೀಷ್ಮರಂತ ಎಂತ ಒಂದು ಒಳ್ಳೆ ಮಹಾರಾಜ ಆಗುವಂತ ಸೂಚನೆಗಳಿದ್ದಂತ ಲಕ್ಷಣಗಳಿದ್ದಂತ ಭೀಷ್ಮರನ್ನ ಬಿಟ್ಟು ಇದು ಇನ್ನು ಹುಟ್ಟದೇ ಇರೋ ಮಗುಗೆ ನಾನು ರಾಜ್ಯವನ್ನ ಕಟ್ತೀನಿ, ರಾಜ್ಯ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಆ ಶಾಂತನುಗೆ ಅವನು ತನಗ್ತಾನೆ ಪರಿತಪಿಸ್ತಾ ಇರ್ತಾನೆ. ಇಲ್ಲಿ ನೋಡಿ ಶಾಂತನು ಇನ್ನು ಹುಟ್ಟದೇ ಇರೋ ಮಗು ಮೇಲೆ ತನ್ನ ರಾಜ್ಯನೇ ಬಿಟ್ಕೊಟ್ಬಿಟ್ಟ ಅಂದ್ರೆ ಕಾಮದಲ್ಲಿ ಎಷ್ಟು ಅವನು ಬಂಧಿತನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಅದರಲ್ಲಿ ಅದ್ರ ಬಗ್ಗೆ ನೆನೆಸ್ತಾನೆ ಒಂಥರ ಗೊಂದಲಕ್ಕೆ ಒಳಗಾಗಿ ಒಂದಿನ ಶಾಂತನು ಮರಣವನ್ನ ಹೊಂದ್ಬಿಡ್ತಾನೆ. ಈಗ ನೋಡಿ, ಆದ್ರೆ ಇಲ್ಲಿ ನೋಡಿ ಸನ್ನಿವೇಶದಲ್ಲಿ ಯಾವುದಕ್ಕೂ ಕಾರಣ ಆಗದೆ ಇರುವಂತ ಸತ್ಯವತಿ ಇರ್ತಾಳಲ್ವಾ, ಅವಳು ತನ್ನನ್ನ ಯಾರೋ ಶಾಂತನು ಪ್ರೀತಿಸುವಂತನೂ ಅವಳು ಕೇಳ್ಕೊಂಡಿಲ್ಲ, ಅಥವಾ ಅವಳಾಗೆ ಆಸೆ ಪಟ್ಟು ಅವಳೇನು ಮದುವೆನೂ ಆಗ್ಲಿಲ್ಲ. ಆದ್ರೆ ಈ ಪರೋಕ್ಷವಾಗಿ ಯಾವುದೋ ಒಂದು ಕಾರಣದಿಂದಾನೇ ಅವಳಿಂದಾನೇ ಇವೆಲ್ಲ ನಡೀತೇನೋ ಅನ್ಸ್ಬಿಡುತ್ತೆ. ಅವಳ ಒಂದು ಸೌಂದರ್ಯಕ್ಕೆ ವಶರಾಗಿರ್ಬೋದು ಅಂತ, ಮತ್ತೆ ಅವಳ ತಂದೆಯ ಒಂದು ದುರಾಸೆಯಿಂದನೂ ಈ ಎಲ್ಲ ದುರಂತಗಳು ನಡೆಯುತ್ತೆ. ಅವಳು ಹೇಳ್ಬೋದಾಗಿತ್ತು ತನ್ನ ತಂದೆಗೆ ಇದೆಲ್ಲ ಆಸೆ ನಮಗ್ ಬೇಡ ಅಂತ. ಆಗ ಸತ್ಯವತಿನೂ ಅವಳಲ್ಲೂ ಒಂಥರ ಯೋಚನೆ ಬಂದ್ಬಿಡುತ್ತೆ, ಅಯ್ಯೋ ಇಂಥ ಭೀಷ್ಮರಂತ ರಾಜನನ್ನ ಬಿಟ್ಟು ನಾನು ಹುಟ್ಟದೇ ಇರೋ ಮಗುಗೇನೆ ರಾಜ್ಯ ಪದವಿ ಕಟ್ತಾರಲ್ಲ ಅಂತ. ಇಲ್ಲಿ ಇನ್ನೊಂದು ವಿಷಯ ನೋಡ್ಬೇಕಂದ್ರೆ ಅವರಿಗೆ ಇಬ್ರು ಮಕ್ಕಳು ಹುಟ್ಟುತ್ತಾರೆ. ಒಬ್ಬನು ಚಿತ್ರಾಂಗನ್ ಅಂತ, ಅವನು ಯುದ್ಧದಲ್ಲೇ ಮರಣ ಹೊಂದ್ಬಿಡ್ತಾನೆ. ಆ ಸತ್ಯವತಿಯ ಇನ್ನೊಬ್ಬ ಮಗನಿಗೆ ಮದುವೆ ಆಗುತ್ತೆ. ಅದು ಒಬ್ಬರಲ್ಲ ಅಂತ 3 ಜನನ್ನ ಮದುವೆ ಆಗಿರ್ತಾನ ಅವನು. ಆಗ ಭೀಷ್ಮ ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ನೀವೀಗ ಹೊಸದಾಗಿ ಮದುವೆ ಆಗಿದ್ದೀರಾ, ಸ್ವಲ್ಪ ದಿನ ಖುಷಿಯಾಗಿರಿ, ಈ ರಾಜ್ಯನ ನಾನು ನೋಡ್ಕೊಳ್ತೀನಿ ಅಂತ. ಆಗ ಕೊನೆಯಲ್ಲಿ ಆ ಕಾಮದಿಂದಾನೇ ಇನ್ನೊಬ್ಬ 3 ಹೆಂಡತಿಯರ ಜೊತೆ ಆ ಕಾಮದಲ್ಲೇ ಬಿದ್ದು ಅವನೂ ಮರಣ ಹೊಂದ್ತಾನೆ. ಕೊನೆಯಲ್ಲಿ ಆ ಸತ್ಯವತಿಗೆ ಮಕ್ಕಳೇ ಇಲ್ಲದಂಗ ಆಗ್ಬಿಡ್ತಾರೆ. ಹಾಗಾಗಿ ಒಂದು ಮಂತ್ರದ ಮೂಲಕ ಅವರಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಒಬ್ರು ಪಾಂಡು ಮತ್ತೆ ಇನ್ನೊಬ್ರು ಧೃತರಾಷ್ಟ್ರ ಅಂತ. ಅದರಲ್ಲೂ ನೋಡಿ ಧೃತರಾಷ್ಟ್ರನ ಕುರುಡ ಆಗಿರ್ತಾನೆ. ಸೊ ಇಲ್ಲಿ ಸತ್ಯವತಿ ಇಬ್ರು ಮಕ್ಕಳನ್ನು ಕಳ್ಕೊಂಡ್ಬಿಡ್ತಾಳೆ. ಕೊನೆಗೆ ಈ ಯಾರು ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ವೇ, ಭೀಷ್ಮರನ್ನ ಮಾಡೋಣ ಅಂತಂದ್ರೆ ಅವರು ಭೀಷ್ಮ ಪ್ರತಿಜ್ಞೆಯನ್ನ ಮಾಡ್ಬಿಡ್ತಾರೆ. ಅವರು ನಾನು ಯಾವತ್ತೂ ರಾಜ್ಯನ ಸ್ವೀಕಾರ ಮಾಡೋದಿಲ್ಲ, ರಾಜ್ಯನ ಆಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ವ್ಯಾಸರ ಮೂಲಕ 2 ಮಕ್ಕಳು ಆಗುತ್ತೆ. ಅವರೇನೆ ಪಾಂಡು ಮತ್ತೆ ಧೃತರಾಷ್ಟ್ರ ಅಂತ. ಅದರಲ್ಲಿ ಧೃತರಾಷ್ಟ್ರ ನಮಗೆ ಗೊತ್ತಿರೋ ಹಾಗೆ ಅವನೊಬ್ಬ ಕುರುಡ ಆಗಿರ್ತಾನೆ.
ಆಗ ಆ ಸತ್ಯವತಿಗೆ ಅನಿಸುತ್ತೆ, ಏನಿದು ಹೀಗೆಲ್ಲ ಆಗೋಯ್ತಲ್ಲ ಅಂತ, ನನ್ನ ಮಕ್ಕಳು ಮರಣ ಹೊಂದದ್ದನ್ನು ನಾನು ನೋಡಿದೆ, ಈ ರೀತಿ ಮಕ್ಕಳಿಲ್ಲದಂಗ ಆಗೋಯ್ತು, ಹೀಗೆಲ್ಲ ಆಗೋಯ್ತಲ್ಲ ಅಂತ ಅವಳು ವೇದನೆ ಪಡ್ತಾಳೆ. ಆಗ ಅವಳಿಗೆ ಅನ್ಸುತ್ತೆ, ಆ ಕಾಮ ಅನ್ನೋದ್ರಿಂದಾನೇ ಇಷ್ಟೆಲ್ಲದಕ್ಕೂ ಕಾರಣ ಆಯ್ತು ಅಂತ, ಒಂದು ಸೌಂದರ್ಯದಿಂದ ಇಷ್ಟೆಲ್ಲದಕ್ಕೂ ಕಾರಣ ಆಗಿದೆ ಅಂತ. ನೋಡಿ, ಇಲ್ಲಿ ಹೇಳ್ಬೇಕಂದ್ರೆ ಕಾಮ ಅನ್ನೋದು ಎಂತ ದೊಡ್ಡ ವಿಷ ಆಗಿದೆ ಅಂತ. ಆದ್ರೆ ಇಲ್ಲಿ ಹೇಳ್ತಾರಲ್ಲ, ಲವ್ ಇಸ್ ಸ್ಲೋ ಪಾಯ್ಸನ್ ಅಂತ. ಆದ್ರೆ ಮುಖ್ಯವಾಗಿ ಲವ್ ಇಸ್ ಸ್ಲೋ ಪಾಯ್ಸನ್ ಅಲ್ಲ, ಲಸ್ಟ್ ಇಸ್ ಸ್ಲೋ ಪಾಯ್ಸನ್ ಅಂತ ಹೇಳ್ತೀವಿ. ಈಗ ಲಸ್ಟ್ ಆಸೆ ಅನ್ನೋದು ಹುಟ್ಕೊಂಡ್ಬಿಟ್ರೆ ಅದರಿಂದ ಕಾಮ, ಪ್ರೀತಿ, ಮದುವೆ ಹೀಗೆ ಶುರುವಾಗಿ ಎಲ್ಲದಕ್ಕೂ ಕಾರಣ ಆಗ್ಬಿಡುತ್ತೆ. ಈಗ ಇದ್ರ ಬಗ್ಗೆನೆ ಬೈಬಲ್ ನಲ್ಲೂ ನಾವು ನೋಡ್ಬೋದು. ಒಂದು ಕತೆ ಇದೆ, ಅದರಲ್ಲಿ ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಅವನು ಒಂದು ಸಲ ಆ ರಾಜ ಅರಮನೆಯಲ್ಲಿ ಒಂದು ಹೆಣ್ಣು ಸ್ನಾನ ಮಾಡುವುದನ್ನ ಅವನು ನೋಡ್ಬಿಡ್ತಾನೆ. ಹಾಗೆ ನೋಡಿದ್ಮೇಲೆ ಅವನು ರಾಜ ಆಗಿರೋದ್ರಿಂದ ಆ ಹೆಣ್ಣನ್ನ ಅವನು ಬರಮಾಡ್ಕೊಂಡು ಅವಳನ್ನ ಮದುವೆನೂ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಆ ರಾಜ ಆ ಹೆಣ್ಣು ಮಗಳಿಗೆ ಆಗ್ಲೇ ಮದುವೆ ಆಗ್ಬಿಟ್ಟಿರುತ್ತೆ. ಅವಳ ಗಂಡನನ್ನ ಏನ್ ಮಾಡ್ತಾರೆ ಅಂದ್ರೆ, ಯುದ್ಧದ ಮೈದಾನದಲ್ಲಿ ಕಳಿಸಿ ಯಾರು ಇಲ್ದಿರೋ ಸಮಯ ನೋಡಿ ಅವನನ್ನ ಕೊಲೆ ಮಾಡಿಸ್ಬಿಡ್ತಾನೆ. ಹೀಗೆ ಕಾಮದಿಂದ ನೋಡಿ ಎಷ್ಟೆಲ್ಲ ಅನಾಹುತಗಳಾಗುತ್ತೆ ಅಂತ. ಆಗ ಪರಮಾತ್ಮ ಅವನಿಗೆ ಶಾಪವನ್ನ ಕೊಡ್ತಾರೆ. ನೋಡು, ಇನ್ನೊಬ್ಬ ಹೆಣ್ಣು ಮಗಳ ಮೇಲೆ ನೀನು ಆಸೆ ಪಟ್ಟಿದ್ಯಾ, ಅವಳಿಗೆ ಗಂಡ ಇದ್ದಾನೆ, ಅವಳು ಮದುವೆ ಆಗಿದ್ದಾಳೆ ಅಂದ್ರೂ ನೀನು ಅವಳ ಮೇಲೆ ಆಸೆ ಪಟ್ಟಿದ್ಯಾ. ಹಾಗಾಗಿ ಅದೇ ರೀತಿ ನಿನ್ನ ಮನೆಯಲ್ಲಿ ನಿನ್ನ ಮಹಾರಾಜ, ನೀನು ಕುಟುಂಬದಲ್ಲಿ ಯಾರ್ಯಾರಿರ್ತಾರೋ ಆ ಹೆಣ್ಣು ಮಕ್ಕಳೆಲ್ಲ ನೀನು ಅಂತರಂಗದಲ್ಲಿ ಏನು ಪಾಪ ಮಾಡಿದ್ಯೋ ಅದನ್ನ ಬಟ್ಟ ಬಯಲಿನಲ್ಲಿ ಹೊರಗಡೆ ಅವರು ಅಂತ ಪಾಪ ಮಾಡ್ತಾರೆ, ಅಂತ ಒಂದು ಶಾಪವನ್ನು ನಿನಗೆ ಕೊಡ್ತೀನಿ ಅಂತ ಪರಮಾತ್ಮ ಅವನಿಗೆ ಶಾಪ ಕೊಡ್ತಾರೆ. ನೋಡಿ, ಮತ್ತೆ ಹಾಗಾಗಿ ಅವನು ಆ ರಾಜನ ಪರಿವಾರದವರೆಲ್ಲ ಆ ಕಾಮದಲ್ಲಿ ಹೇಗೆ ಅಂದ್ರೆ ಯಾವುದೇ ಸಂಬಂಧಗಳನ್ನು ನೋಡೋದಿಲ್ಲ. ಆ ರೀತಿ ತಾಯಿ ಮಗನ ಸಂಬಂಧ ಅನ್ನೋದನ್ನು ಮರೆತು ಬಿಟ್ಟು ಆ ಕಾಮದಲ್ಲಿ ಅವರು ತಲ್ಲೀನರಾಗ್ಬಿಡ್ತಾರೆ. ಅಷ್ಟೊಂದು ವಿಕಾರವಾಗ್ಬಿಟ್ಟಿರುತ್ತೆ ಅವರ ಒಂದು ಪರಿವಾರದಲ್ಲಿ. ಆ ರೀತಿ ಅವರೆಲ್ಲರೂ ಕಾಮದಿಂದ ತಮ್ಮನ್ನ ತಾವೇ ನಾಶ ಮಾಡ್ಕೊಳ್ತಾರೆ. ಈಗ ಇದೆಲ್ಲ ನಾವು ನೋಡ್ತಾ ಇದ್ರೆ ಈ ಜನರಿಗೆ ಇದೆಲ್ಲ ನೋಡಿ, ಕಾಮ ಅನ್ನೋದ್ರಿಂದ ಎಷ್ಟು ದೊಡ್ಡ ಶಿಕ್ಷೆಗಳೆಲ್ಲ ಆಗ್ತಾ ಇದೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ನಾವು ನೋಡಿದ್ರೆ ಅದು ಕಾಮದಿಂದಾನೇ ಬರ್ತಾ ಇದೆ. ಈ ಬೈಬಲ್ ನಲ್ಲಿ ಇಂತಹ ಸನ್ನಿವೇಶಗಳು ಬಹಳ ಇದೆ. ಯಾಕಂದ್ರೆ ಸುಮಾರು ವರ್ಷ ಆಗಿದೆ ನಾನು ಬೈಬಲ್ ಓದಿ, ಆದ್ರೆ ಈ ತರ ಕಾಮದಿಂದ ಆಗುವ ಅನಾಹುತಗಳ ಬಗ್ಗೆ ಅದರಲ್ಲಿ ವರ್ಣಿಸಲಾಗಿದೆ. ಹಾಗೆ ನೋಡಿದ್ರೆ ಇನ್ನೊಂದು ಪ್ರಸಂಗ ಏನಂದ್ರೆ, ಒಂದು ಸಲ ನಂಗೆ ಒಬ್ಬ ಮುಸ್ಲಿಂ ಸಹೋದರ ಒಂದು ವಿಚಾರ ಹೇಳ್ದ. ಅದರಲ್ಲಿ ಏನು ಅಂದ್ರೆ, ಆಗ ಪ್ರಳಯದ ಸಮಯ ಇರುತ್ತೆ. ಆಗ ಅಬ್ರಹಾಮು ಅವನ ರಾಜ್ಯದಲ್ಲಿರೋ ಒಬ್ಬೊಬ್ಬರನ್ನು ಜೋಡಿಗಳಾಗಿ ಕರೆದು ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಆ ಜೋಡಿಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಅಡಗಿಸ್ಬಿಟ್ಟು ಇಡೀ ವಿಶ್ವನೇ ನಾವು ವಿನಾಶ ಮಾಡ್ಬಿಡೋಣ, ಎಲ್ಲಾ ಕಡೆನೂ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಜನ ಅಂತ ಅಬ್ರಹಾಂ ಹೇಳ್ತಾನೆ. ಆಗ ಹೀಗೆ ಮಾಡ್ತಾ ಇದ್ದಾಗ ಕೊನೆಯಲ್ಲಿ ಒಂದು ನಾಯಿ ಬರುತ್ತೆ. ನೋಡಿ, ಈ ನಾಯಿ ಅಂದ್ರೇನೆ ನಾವು ಕೇಳಿದೀವಿ, ಅದು ಕಾಮದಲ್ಲಿ ಬಹಳ ಅದೊಂದು ಆಸಕ್ತಿ ಅದಕ್ಕೆ. ಹಾಗಾಗಿ ನೋಡಿ, ನಾವು ಮುಸ್ಲಿಂ ಮನೆಗಳಲ್ಲಿ ಈಗಲೂ ನೋಡ್ತೀವಿ, ಅವರು ಬೇರೆ ಯಾವುದೇ ಪ್ರಾಣಿಗಳನ್ನ ಸಾಕ್ತಾರೆ, ಆದ್ರೆ ಈ ನಾಯಿ ಅನ್ನೋದನ್ನ ಮಾತ್ರ ಅವರು ಸಾಕೋದಿಲ್ಲ. ಇದೊಂದೇ ಕಾರಣ ನೋಡಿ, ಅವ್ರು ಯಾರನ್ನು ನಾಯಿನ ಸಾಕೋದಿಲ್ಲ. ಮತ್ತೆ ಈಗ ನೋಡ್ತೀವಿ ಏನಂದ್ರೆ, ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೊಸ ಸೃಷ್ಟಿ ಅಂದ್ರೆ ಆ ನರಕದ ವಿನಾಶ ಮಾಡಲೇಬೇಕು. ಅದಕ್ಕೋಸ್ಕರ ನೋಡಿ ಇದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಾವು ನೋಡ್ತೀವಿ, ಒಂದು ನಾಯಿ ಆ ಕಾಮದಿಂದ ಬಿಟ್ಟು ತನ್ನನ್ನ ಬರಕ್ಕಾಗಲ್ಲ ಆ ಕಾಮದಿಂದ ಅಂದ್ರೆ, ಈಗ ಮನುಷ್ಯನ ಸ್ಥಿತಿ ಏನಾಗಿರ್ಬೋದು? ಮನುಷ್ಯ ಕಾಮವನ್ನ ಬಿಡದೇ ಇದ್ರೆ ಅವನು ಸ್ವರ್ಗಕ್ಕೆ ಬರೋದಕ್ಕೆ ಹೇಗೆ ಲಾಯಕ್ಕಾಗ್ತಾನೆ? ಅಂದ್ರೆ ಮನುಷ್ಯರು ಕೊಟ್ಟಿರೋ ಜ್ಞಾನದಲ್ಲಿ ಈ ಉಲ್ಲೇಖ ಎಲ್ಲೂ ಇಲ್ಲ. ಆದರೆ ಸ್ವಯಂ ಪರಮಾತ್ಮ ಕೊನೆಯಲ್ಲಿ 100 ವರ್ಷದಲ್ಲಿ ಬಂದು ಈ ಜ್ಞಾನವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಬೇರೆ ವೇದಗಳಲ್ಲಿ, ಶಾಸ್ತ್ರಗಳೆಲ್ಲ ಇದನ್ನ ಡೈರೆಕ್ಟ್ ಆಗಿ ನಮಗೆ ಹೇಳಿಲ್ಲ. ಹಾಗಾಗಿ ನಮಗೆ ಇದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಕಾಮ ಯಾಕೆ ಮಹಾಶತ್ರು ಅಂತ. ಇಲ್ಲಿ ನಾವು ಕಾಮನ ಜಯಿಸಿದ್ರೆ ಮಾತ್ರ ನಾವು ಸ್ವರ್ಗದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕಾಮ ಅನ್ನೋದು ಇಲ್ಲದೆ ಇದ್ರೆ ಕ್ರೋಧ, ಲೋಭ, ಮೋಹ, ಅಹಂಕಾರ ಯಾವುದೂ ಇರೋದಿಲ್ಲ. ಯಾವಾಗ ಈ ಪಂಚ ವಿಕಾರಗಳು ಇರೋದಿಲ್ವೋ ಆಗ ಸುಖನೇ ಸುಖ ಇರುತ್ತೆ, ದುಃಖ ಅನ್ನೋ ಅಂಶ ಕೂಡ ಇರೋದಿಲ್ಲ. ಹೇಗೆ ಮಕ್ಕಳಲ್ಲಿ ಯಾವುದು ಆ ಕಾಮ ಅನ್ನೋದು ಒಂದು ಚೂರು ಇರೋದಿಲ್ವೋ ಎಷ್ಟು ಖುಷಿಯಾಗಿರ್ತಾರೋ ಹಾಗೆ ನಾವು ಇರ್ಬೋದು.
ಮತ್ತೊಂದು ವಿಚಾರ ಇಲ್ಲಿ ಹೇಳ್ಬೇಕು ಅಂದ್ರೆ ಕವಿ ಕಣ್ಣದಾಸರು ಏನ್ ಹೇಳ್ತಾರೆ ಅಂದ್ರೆ, ಈಗ ಒಂದು ಹುಡುಗನಿಗೆ ಒಂದು ವಾರದಿಂದ ಹಸುವಲ್ಲಿ ಇರ್ತಾನೆ, ಅವನು ಏನು ತಿಂದಿರ ಇರ್ತಾನೆ. ಆಗ ಅವನಿಗೆ ಇಷ್ಟವಾಗಿರೋ ತಿಂಡಿಗಳು, ಹಣ್ಣುಗಳು ಏನ್ ಬೇಕೋ ಎಲ್ಲದನ್ನು ಒಂದು ತಟ್ಟೆನಲ್ಲಿ ಕೊಟ್ಟು, ಇನ್ನೊಂದು ಕಡೆ ಒಂದು ನಿರ್ವಾಣವಾಗಿರುವಂತ ಒಂದು ಹೆಣ್ಣನ್ನ ನಿಲ್ಸಿದ್ರೆ, ಆಗ ಅಷ್ಟು ಹಸಿದಿದ್ರೂ ಸಹ ಆ ಹುಡುಗ ಆ ಹೆಣ್ಣಿನ ಮೇಲೆ ಅವನಿಗೆ ಕಣ್ಣು ಆ ಕಡೆ ಹೆಣ್ಣು ಮೇಲೆ ಹೋಗುತ್ತೆ ಹೊರತು ಆ ಆಹಾರ ಸ್ವೀಕರಿಸಬೇಕು, ಹಸಿವು ಅನ್ನೋದೆಲ್ಲವುದನ್ನು ಅವನು ಮರ್ತು ಬಿಡ್ತಾನೆ. ಇಲ್ಲಿ ಕಾಮದ ಶಕ್ತಿ ಎಷ್ಟೊಂದಿದೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಒಂದು ಕಡೆ ಅವನು ಹಸಿವಿಂದ ಸಾಯ್ತಾ ಇದ್ದಾನೆ, ಆದ್ರೆ ಅದರಲ್ಲೂ ಅವನು ಕಾಮದಲ್ಲಿ ಎಷ್ಟು ಆಸೆ ಪಡ್ತಾನೆ ಅಂತ ನೋಡ್ಬೋದು. ಈ ಕಾಮದ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಅವನ ದೇಹದ ಶಕ್ತಿಯನ್ನು ಅದು ಕುಂದಿಸ್ಬಿಡುತ್ತೆ, ಹಾಗೆ ಆತ್ಮದ ಶಕ್ತಿಯನ್ನು ಕುಂದಿಸ್ಬಿಡುತ್ತೆ. ಅಷ್ಟು ಶಕ್ತಿಶಾಲಿಯಾಗಿರುತ್ತದು. ಇನ್ನೊಂದು ವಿಷಯ ಏನು ಅಂದ್ರೆ, ಒಂದು ರೂಮ್ ನಲ್ಲಿ ಇಬ್ರು ಲವರ್ಸ್ ಇರ್ತಾರೆ ಅನ್ಕೊಳ್ಳಿ. ಅವರು ಕಾಮದಲ್ಲಿ ಸುಖ ಪಡಬೇಕು ಅಂತ ಅನ್ಕೊಂಡಿರ್ತಾರೆ. ಅವರಿಬ್ಬರು ಕಾಮದಲ್ಲಿ ಮುಳುಗಿದ್ದಾಗ ಆ ರೂಮ್ ನಲ್ಲಿ ಒಂದು ಹಾವು ಸುಳಿದಾಡಿದೆ ಅಂತ ಇಟ್ಕೊಳ್ಳೋಣ. ಆಗ ಆ ಲವರ್ಸ್ ಹಾವು ನೋಡಿ ಖಂಡಿತ ಎಲ್ಲರನ್ನೂ ಕರೆಯೋದಿಲ್ಲ ಹಾವಿದೆ ಅಂತ, ಆದ್ರೆ ಕಾಮವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಆ ಕಾಮ ಅನ್ನೋದು. ಹಾಗೆ ಆ ಕಾಮದಿಂದ ಅವರು ಎಲ್ಲಾ ತಮ್ಮ ಶಕ್ತಿಯನ್ನ ಬಲಹೀನತೆ ಆಗ್ಬಿಡುತ್ತದೆಲ್ಲಾನು. ಹೇಗೆ ನಾವು ಹೇಳ್ತೀವಲ್ಲ, ಪಕ್ಕದಲ್ಲೇ ಹಾವಿಟ್ಕೊಂಡ್ರು ನಮ್ಗೆ ಅದರ ವಿಷ ನಮ್ಗೆ ತಾಕೋದಿಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಇದು ನೋಡಿ ಎಂತ ಗಟ್ಟಿ ಮನಸ್ಸು ಉಳ್ಳವ್ರಿಗೂ ಅದು ವಿಚಲಿತರನ್ನಾಗಿ ಮಾಡ್ಬಿಡುತ್ತೆ. ಅಂತ ಪಾಂಡು ಮಹಾರಾಜನನ್ನೇ ಈ ಕಾಮ ಅನ್ನೋದು ಬಿಡೋದಿಲ್ಲ. ಈಗ ಇದ್ರ ಬಗ್ಗೆನೆ ನಾನೇ ನೋಡಿರೋ ಹಾಗೆ ಒಂದು ಸನ್ನಿವೇಶ ಇದೆ. ಇಲ್ಲಿ ಒಬ್ರು ಗಂಡ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಿರ್ತಾನೆ. ಅಂದ್ರೆ ಇಲ್ಲಿ ಮದುವೆ ಆಗಿರುತ್ತೆ, ಅವನಿಗೆ ಒಂದು ಮಗುನೂ ಆಗಿರುತ್ತೆ. ಬೇರೆ ದೇಶಕ್ಕೆ ಹೋಗಿ ಸಂಪಾದನೆ ಮಾಡಿಕೊಂಡು ಅವನು ಇಲ್ಲಿಗೆ ವಾಪಸ್ ಬಂದಿರ್ತಾನೆ. ಆಗ ಇಲ್ಲಿ ಸುಮಾರು ಒಂದು ತಿಂಗಳು ಅವರ ಹೆಂಡತಿ ಜೊತೆ ಇಲ್ಲೇ ಇರ್ತಾರೆ. ಆಮೇಲೆ ಹೋಗಿ ಕೆಲ್ಸದ ಮೇಲೆ ಹೋಗ್ಬೇಕಲ್ಲ ನೀವು ಹೊರದೇಶಕ್ಕೆ ಅಂದ್ರೆ, ಅಯ್ಯೋ ಇಲ್ಲ ನಾನು ಹೋಗೋದಿಲ್ಲ, ನನ್ನ ಕೆಲ್ಸ ಬೇಡ, ಇಲ್ಲೇ ಇರ್ತೀನಿ. ಈ ಹೆಂಡತಿಯ ಕಾಮದಿಂದ ಅವನು ವಶನಾಗ್ಬಿಟ್ಟು ಹೊರದೇಶಕ್ಕೆ ಕೆಲ್ಸದ ಮೇಲೂ ಹೋಗೋದಿಲ್ಲ. ಅಷ್ಟೊಂದು ಅವ್ರಿಗೆ ಸಾಲ ಇರುತ್ತೆ, ಎಲ್ಲ ಇದ್ರೂನು ಸಹ ಅವನು ಹೋಗೋದಿಲ್ಲ ವಾಪಸ್ಸು ಕೆಲ್ಸಕ್ಕೋಸ್ಕರ. ಕೊನೆಗೆ ಅವರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡುತ್ತಾರೆ ಈ ಕಾಮದ ಒಂದು ಬಲೆಗೆ ಸಿಕ್ಕಾಕೊಂಡು. ಇದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ನಾನು. ಸೊ ಈಗ ಮುಖ್ಯವಾಗಿ ನಾವು ಈ ಕಾಮ ಅನ್ನೋದು ಇಷ್ಟೊಂದೆಲ್ಲ ದುರಂತಗಳಾಗುತ್ತೆ, ಇದು ಎಷ್ಟು ಶಕ್ತಿಶಾಲಿಯಾಗಿದೆ ಇದೆಲ್ಲ ತಿಳ್ಕೊಂಡ್ವಿ. ಆದ್ರೆ ಇದನ್ನ ಜಯಿಸೋದು ಹೇಗಿದನ್ನ ನಾವು ಹೊರಬರ್ಬೋದು ಇದೆಲ್ಲ ಇಷ್ಟೊಂದು ಮಹಾಭಾರತ ಸನ್ನಿವೇಶ ಎಲ್ಲ ನೋಡಿದ್ವಿ. ನಮ್ಮದೇ ಇದೆಲ್ಲ ಹಿಂದಿನ ಕಥೆಗಳು ಅಂತಾನು ನಮಗ್ ತಿಳ್ಕೊಂಡಿದೀವಿ. ಇವಾಗ ಇದು ನಮ್ಗೆ ತಿಳ್ಕೊಂಡ್ಮೇಲೆ ನಾವು ಅದನ್ನ ಹೇಗೆ ನಾವು ಆ ಕಾಮನ್ನ ಜಯಿಸಬಹುದು, ಅದಕ್ಕೆ ನಮಗೆ ಶಕ್ತಿ ಬೇಕು. ಅದನ್ನ ಒಂದೇ ಒಂದು ಬಾರಿ ಪರಮಾತ್ಮ ಬಂದು ನಮಗೆ ತಿಳಿಸ್ಕೊಡ್ತಾರೆ. ಕಲ್ಪದ ಕೊನೆಯ 100 ವರ್ಷದಲ್ಲಿ ಇವರ ಶರೀರದಲ್ಲಿ ಬ್ರಹ್ಮ ಅಂತ ಇವರ ಶರೀರದ ಮೂಲಕ ನಮಗೆ ಹೇಳ್ಕೊಡ್ತಾರೆ ಜ್ಞಾನವನ್ನ. ಅದನ್ನ ತಿಳ್ಕೊಂಡವರೇ ಬ್ರಹ್ಮಕುಮಾರ ಕುಮಾರಿಗಳಾಗ್ತೀವಿ. ಈಗ ಇಲ್ಲಿ ಆತ್ಮ ಅಷ್ಟೊಂದು ಶಕ್ತಿಹೀನವಾಗ್ಬಿಟ್ಟಿದೆ. ಈಗ ಕಾಮವನ್ನು ಜಯಿಸಕ್ಕಾಗ್ತಾ ಇಲ್ಲ, ಕೋಪವನ್ನ ಜಯಿಸಕ್ಕಾಗಲ್ಲ, ಕ್ರೋಧ, ಮೋಹ, ಅಹಂಕಾರ ಎಲ್ಲದರಲ್ಲೂ ಬಲಹೀನತೆಯನ್ನ ಕಂಡುಕೊಂಡ್ಬಿಟ್ಟಿದೆ ಆತ್ಮ. ಆದ್ರೆ ಮುಖ್ಯವಾದ ಕಾರಣ ಇದಕ್ಕೆ ಕಾಮನೇ ಆಗಿದೆ. ಕಾಮನ ನಾವು ಗೆದ್ದು ಬಿಟ್ರೆ ಎಲ್ಲವನ್ನೂ ನಾವು ಗೆದ್ದಾಗೇನೆ. ಇದನ್ನ ಹೇಗ್ ನಾವು ಗೆಲ್ಲೋದು ಅನ್ನೋದೇ ಮುಖ್ಯವಾದ ವಿಷಯ. ಈ ಕಾಮವನ್ನ ಗೆಲ್ಲೋದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅದುವೇ ರಾಜಯೋಗ. ರಾಜಯೋಗದಲ್ಲಿ ನಾವೇನ್ ಅನ್ಕೋಬೇಕು, ಇದು ನಾನಲ್ಲ, ಇದು ಶರೀರ ವಿನಾಶ ಆಗುತ್ತೆ, ನಾನು ಭ್ರುಕುಟಿ ಮಧ್ಯೆ ಇರುವಂತ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ, ನಾನೊಂದು ಅವಿನಾಶಿಯಾದ ಆತ್ಮ. ಅದನ್ನ ನಾವು ತಿಳ್ಕೋಬೇಕು. ಈ ಆತ್ಮದ ತಂದೆ ಯಾರು? ಅವರೇ ಪರಮಾತ್ಮ. ಇಲ್ಲಿ ನೋಡಿ ಮೇಲೆ ನಕ್ಷತ್ರ ಹಾಗೆ ಮಿಂಚ್ತಾ ಇದೆಯಲ್ಲ, ಅಲ್ಲಿ ಪರಮಾತ್ಮ ನೆಲೆಸ್ತಾರೆ. ಈ ಭೂಮಿಗೆ ಬರಕ್ ಮುಂಚೆ ನಾವೆಲ್ಲರೂ ಆತ್ಮಗಳು ಈ ಶಾಂತಿಧಾಮದಲ್ಲಿ ಇದ್ವು. ಇಲ್ಲಿ ಮೇಲ್ಗಡೆ ನೋಡ್ತಿರಲ್ಲ, ಇಲ್ಲಿ ನಕ್ಷತ್ರದ ರೂಪದಲ್ಲಿರುವವರೇ ಪರಮಾತ್ಮ. ಆ ಒಂದು ಪರಮಾತ್ಮ ಕೊಡೋ ಜ್ಞಾನದಿಂದಾನೇ ನಾವು ಈ ಕಾಮವನ್ನು ಜಯಿಸಬಹುದು. ಅವ್ರನ್ನೇ ನಾವು ಅಲ್ಲ, ಶಿವ, ಕರ್ತರು ಅಂತ ಹೇಳ್ತೀವಿ. ಅವರು ಕೊಡೋ ಜ್ಞಾನ ಬಿಟ್ಟು ಇನ್ನು ಯಾವುದೇ ಮನುಷ್ಯರ ಕೊಡೋ ಜ್ಞಾನದಿಂದ ನಾವು ಈ ಜ್ಞಾನನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ.
ಪರಮಾತ್ಮ ಕೊಡೋ ಜ್ಞಾನದಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಈ ಮನುಷ್ಯರು ಕೊಡುವಂತ ವೇದ ಶಾಸ್ತ್ರಗಳಿಂದೆಲ್ಲ ಈ ಪ್ರಪಂಚ ಇನ್ನೂ ಹಾಳಾಗ್ತಾನೆ ಹೋಗ್ತಾ ಇದೆ. ಇದನ್ನ ಪರಮಾತ್ಮ ಒಬ್ಬರೇ ಬಂದು ತಿಳಿಸ್ಕೊಡಕ್ಕೆ ಸಾಧ್ಯ. ನೀವು ಆತ್ಮ ಅಂತ ತಿಳ್ಕೊಡಿ, ತಂದೆಯಾದ ನನ್ನನ್ನ ನೆನಪು ಮಾಡಿ. ಭ್ರುಕುಟಿಯ ಮಧ್ಯೆ ನಕ್ಷತ್ರ ಆಗಿರುವಂತ ಆತ್ಮ ನೀವು, ಈ ಶರೀರ ನೀವಲ್ಲ. ಹಾಗಾಗಿ ಇಲ್ಲಿ ಪರಮಾತ್ಮ, ಅಲ್ಲಿ ಅವರು ಹಳದಿ ಮಿಶ್ರಿತ ಕೆಂಪು ಲೋಕದಲ್ಲಿ ಅವರು ನೆಲೆಸ್ತಾರೆ. ನಾವು ಆತ್ಮಗಳಿಗೆಲ್ಲ ತಂದೆ ಅವರೇ ಪರಮಾತ್ಮ. ನಾನಿಲ್ಲಿ ಭ್ರುಕುಟಿಯ ಮಧ್ಯೆ ಇರೋ ನಕ್ಷತ್ರ, ನನ್ನ ತಂದೆ ಪರಮಾತ್ಮ ಪರಂಧಾಮದಲ್ಲಿ ನೆಲೆಸಿದ್ದಾರೆ. ನಾವು ಆತ್ಮಗಳು ಜನ್ಮ ತಗೊಳ್ತೀವಿ, ಆದ್ರೆ ಪರಮಾತ್ಮ ಜನ್ಮ ಅಂತ ತಗೊಳ್ಳೋದಿಲ್ಲ. ಅದು ಪರಮಾತ್ಮ ಈ ಜ್ಞಾನನ ನಮಗೆ ತಿಳಿಸ್ಕೊಡ್ಬೇಕಲ್ಲ. ಹಾಗಾಗಿ ಇವ್ರ ಮೂಲಕ, ಬ್ರಹ್ಮನ ಮೂಲಕ ನಮಗೆ ಜ್ಞಾನನ ತಿಳಿಸ್ಕೊಡ್ತಾರೆ. ಅವ್ರಿಗೂ ಒಂದು ಶರೀರ ಬೇಕು ಈ ಜ್ಞಾನವನ್ನ ತಿಳಿಸ್ಕೊಡೋದಕ್ಕೋಸ್ಕರ ಅಷ್ಟೇ. ಇಲ್ಲಿ ನೋಡ್ತೀವಲ್ಲ, ಇವರ ಶರೀರದಲ್ಲಿ ಬಂದು ಪರಮಾತ್ಮ ಜ್ಞಾನ ತಿಳಿಸ್ಕೊಡ್ತಾರೆ. ಇಲ್ಲೇ ನೆಲೆಸೋದಿಲ್ಲ, ಇವ್ರ ಶರೀರದಲ್ಲಿ ಬಂದು ಪರಮಾತ್ಮ ಜ್ಞಾನ ಕೊಟ್ಟು ಹೋಗ್ತಾರೆ. ಇದನ್ನ ನಾವು ಭಕ್ತಿಯಲ್ಲಿ ನಾವು ನಂದಿ ಅಂತ ಹೇಳ್ತೀವಲ್ಲ, ಶಿವನಿಗೆ ವಾಹನ ಆಗಿರುವಂತರು ಇವರೇ ನಂದಿಯಾಗಿದ್ದಾರೆ. ಪರಮಾತ್ಮನಿಗೆ ತಮ್ಮ ಶರೀರವನ್ನ ಅರ್ಪಣೆ ಮಾಡ್ತಾರೆ. ಸೊ ಇಲ್ಲಿ ನಾವು ಅವರನ್ನ ಹೇಗ್ ನೆನಪು ಮಾಡೋದು ಅಂದ್ರೆ, ನಾನೊಂದು ಅವಿನಾಶಿಯಾದ ಆತ್ಮ, ಇಲ್ಲಿ ಭ್ರುಕುಟಿಯ ಮಧ್ಯೆ ಇದೀನಿ ನಾನು. ನನ್ನ ತಂದೆ ಪರಮಾತ್ಮ ಅಲ್ಲಿ ಪರಂಧಾಮದಲ್ಲಿ ನಕ್ಷತ್ರದ ಹಾಗೆ ಹೊಳಿತಾ ಇದ್ದಾರೆ. ಹೀಗೆ ಅವರನ್ನ ನೆನಪು ಮಾಡಬೇಕು. ಈ ರೀತಿ ನಾವು ನಮ್ಮ ತಂದೆಯಾದ ಪರಮಾತ್ಮನ ನೆನಪು ಮಾಡಬೇಕು. ಇದು ನಮ್ಗೆ ಹೇಗೆ ನಾವು ನೆನಪು ಮಾಡಿದಷ್ಟು ನಮ್ಗೆ ಎಷ್ಟು ಶಕ್ತಿ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ಭಾರತದಕ್ಕಿಂತಲೂ ಹೊರಗಡೆ ದೇಶದಲ್ಲೆಲ್ಲ ಅವರ ಹಾಕೊಳ್ಳೋ ಉಡುಪುಗಳು, ಇಲ್ಲೂ ಅಷ್ಟೇ ನೋಡ್ತೀವಿ ನಾವು. ಆ ಉಡುಪುಗಳು ಹೆಣ್ಣು ಮಕ್ಕಳು ಹಾಕೊಳ್ಳೋ ಉಡುಪಿಂದ ಅದಕ್ಕೆ ನಾವು ಪ್ರಭಾವಿತರಾಗ್ತೀವಿ. ಹಾಗಾಗಿ ಇಲ್ಲಿ ಪರಮಾತ್ಮ ನಮ್ಗೆ ಏನ್ ಜ್ಞಾನ ಕೊಡ್ತಾರೆ ಅಂದ್ರೆ, ನೀವು ಆ ಶರೀರನ ನೋಡಬೇಡಿ, ಅದು ಒಂದು ನಕ್ಷತ್ರದ ಹಾಗೆ ಇರುವಂತ ಹೊಳೆಯುವಂತ ಆತ್ಮ. ಅದು ಆ ಡ್ರೆಸ್ ಅನ್ನು ಹಾಕೊಂಡಿದೆ ಅಷ್ಟೇ ಹೊರತು ನೀವು ಅದು ಒಂದು ಆತ್ಮ, ನೀವು ಆತ್ಮ ಆಗಿದ್ದೀರಾ ಅಂತ ತಿಳಿಸ್ಕೊಡ್ತಾರೆ. ಆಗ ನಾವು ತಕ್ಷಣ ಆ ಹೆಣ್ಣನ್ನ ನೋಡಿದಾಗ ಆ ಪಾಂಡು ಮಹಾರಾಜನ್ನ ನೆನಪು ಮಾಡಬೇಕು. ಹೇಗೆ ಆ ಕಾಮದಿಂದ ಅವನು ತನ್ನ ಅಳಿವಿಗೆ ಕಾರಣ ಆದ ಅಂತ. ಹೀಗೆ ಈ ಜ್ಞಾನದ ಪಾಯಿಂಟ್ಸ್ ಅನ್ನ ನಮ್ಮಲ್ಲೇ ನಾವು ಮನವರಿಕೆ ಮಾಡ್ಕೋತಾ ಹೋಗ್ಬೇಕು. ಒಂಥರ ಸನ್ನಿವೇಶಗಳನ್ನ ನೆನಪಿಸ್ಕೊಳ್ತಾ ಹೋದ್ರೆ ನಾವು ಈ ಕಾಮವನ್ನು ಜಯಿಸಬಹುದು. ಕೊನೆಯ 100 ವರ್ಷದಲ್ಲಿ ಈ ಬ್ರಹ್ಮನ ಮೂಲಕ ನಾವು ಅವರ ಬಾಯಿಯ ಮುಖಾಂತರ ಹುಟ್ಟುವಂತ ಮುಖವಂಶಾವಳಿ ಬ್ರಾಹ್ಮಣರು, ಅವರೇ ನಾವೆಲ್ಲ ನಿಜವಾದ ಬ್ರಾಹ್ಮಣರು. ಹಾಗಾಗಿ ನೋಡಿ, ನಾವು ನೋಡ್ತೀವಿ ಇಲ್ಲಿ ಈ ಪ್ರಪಂಚದಲ್ಲಿ ಬ್ರಾಹ್ಮಣರಿಗೆ ಇಷ್ಟೊಂದು ಒಂದು ಮಹತ್ವ ಇದೆ ಅಂತ. ಹಾಗಾಗಿ ನಾವು ಬ್ರಾಹ್ಮಣ ಅನ್ನೋ ಅದರ ಮಹತ್ವನ ನಾವು ತಿಳ್ಕೋಬೇಕು. ನೇರವಾಗಿ ನಾವು ಪರಮಾತ್ಮನಿಂದ ನಾವು ಜನ್ಮ ತಗೊಂಡಿರೋ ಬ್ರಾಹ್ಮಣರು ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ನಾವು ಒಂದು ಶುದ್ಧ ಪವಿತ್ರವಾದ ಬ್ರಾಹ್ಮಣ ಜೀವನವನ್ನ ನಡೆಸಬೇಕಾಗುತ್ತೆ. ಇಲ್ಲಿ ಹಳೆಯ ಕಲಿಯುಗ ಮತ್ತೆ ಸ್ವರ್ಗ, ಅದರ ಮಧ್ಯೆ ಸತ್ಯಯುಗದ ಮಧ್ಯೆ ಇರೋದೇ ಸಂಗಮ ಯುಗ ಅಂತ ಕರಿತೀವಿ. ಈ ಜ್ಞಾನವನ್ನ ಪರಮಾತ್ಮನಿಂದ ಪಡೆದುಕೊಂಡು ನಾವು ಸತ್ಯಯುಗಕ್ಕೆ ನಾವು ಪದವಿಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗ್ತೀವಿ. ಸೊ ಹಾಗಾಗಿ ಈ ಕಾಮ ಅನ್ನೋದು ಈ ದೇಹದಿಂದ ಹುಟ್ಟಾಕೊಳ್ತಾ ಇರೋದು. ಈ ದೇಹ ಅನ್ನೋದೇ ಒಂದು ದುರ್ನಾತ ಅನ್ನ ಹೊಡೆಯುವಂತಹ ಒಂದು ಶರೀರ. ಅದು ಈ ಒಂದು ದುರ್ನಾತ ಹೊಡೆಯುವಂತಹ ಶರೀರದ ಮೇಲೆ ನಾವು ಯಾವುದೇ ಮೋಹವನ್ನ ಇಟ್ಕೊಳ್ಬಾರ್ದು. ಅದು ದೇಹನ ನೋಡ್ತಾ ಇದ್ದೀವಿ ಅಂತಂದ್ರೆ, ಅಯ್ಯೋ ಇಷ್ಟು ಕೊಳಕಾಗಿರೋದನ್ನ ನಾವು ನೋಡ್ತಾ ಇದ್ದೀವ ಅಂತ ಒಂದು ಭಾವನೆ ಇರಬೇಕು. ಹಾಗಾಗಿ ನಾವು ಯಾರನ್ನೇ ನೋಡಿದ್ರು ಆತ್ಮ ಅಂತ ನೋಡ್ಬೇಕು. ಈಗ ಒಬ್ಬ ಸುಂದರವಾದ ಯುವತಿ ನೋಡ್ತೀವಿ ಅನ್ಕೊಳ್ಳಿ, ಆದ್ರೆ ಅವಳು ಹಿಂದಿನ ಜನ್ಮದಲ್ಲೇ ಯಾವುದೋ ಒಂದು ಕೆಟ್ಟದಾದ ಶರೀರದಲ್ಲೋ ಇದ್ರೆ, ಆಗ ನಾವು ಈಗ ನಾವು ನೋಡ್ತಾ ಇದ್ದೀವಿ ಅವಳೊಂದು ಯುವತಿ ಆಗಿದ್ದಾಳೆ ಅಷ್ಟೇ, ಆದ್ರೆ ಹಿಂದಿನ ಜನ್ಮದಲ್ಲಿ ಅವಳು ಎಷ್ಟು ಕೊಳಕಾಗಿರ್ತಾಳೋ ನಮಗೆ ಗೊತ್ತಿರಲ್ಲ. ಹಾಗಾಗಿ ಆತ್ಮವನ್ನೇ ನಾವು ನೋಡ್ಬೇಕಾಗುತ್ತೆ. ಯಾವ ರೀತಿ ನೋಡ್ಬೇಕು ಅಂದ್ರೆ, ಕಾರಲ್ಲಿರೋ ಒಂದು ಡ್ರೈವರ್ ಇದ್ದ ಹಾಗೆ. ಕಾರನ್ನ ಓಡಿಸೋದು ಡ್ರೈವರು, ಹಾಗಾಗಿ ಕಾರೇ ಡ್ರೈವರ್ನ ಓಡಿಸೋದಿಲ್ಲ. ಹಾಗೆ ನಾವು ಅಷ್ಟೇ, ಈ ಭ್ರುಕುಟಿಯ ಮಧ್ಯೆ ಇರುವಂತಹ ಆತ್ಮ ನಾವು ಡ್ರೈವರ್. ಇದು ಕಾರ್ ಅನ್ನೋದು ಇದು ನಮ್ಮ ಶರೀರ. ಈ ಕಣ್ಣಿನ ಮೂಲಕ ನಾನು ನೋಡ್ತಾ ಇದ್ದೀನಿ ಅಂತ ನಾವು ತಿಳ್ಕೋಬೇಕು. ಬಾಯಿ ಮೂಲಕ ಮಾತಾಡುತ್ತೇನೆ, ಕಿವಿ ಮೂಲಕ ಕೇಳುತ್ತೇನೆ. ಹೀಗೆ ನಾವು ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಂಡು ಪರಮಾತ್ಮ ಕೊಡುವಂತ ಜ್ಞಾನವನ್ನ ಕೇಳ್ತಾ ಅದನ್ನ ಮಂಥನ ಮಾಡಬೇಕು. ಇದನ್ನ ಮಾಡ್ತಾ ಹೋದ್ರೆ ನಾವು ದೇಹಾಭಿಮಾನವನ್ನ ಬಿಟ್ಟು ಆತ್ಮಾಭಿಮಾನದ ಸ್ಥಿತಿಯಲ್ಲಿ ಸ್ಥಿತರಾಗ್ತೀವಿ. ಯಾಕಂದ್ರೆ ನಾವು ಮುಂದೆ ದೇವತೆಗಳಾಗುವಂತವರು. ಯಾಕಂದ್ರೆ ಮುಂದೆ ಸತ್ಯಯುಗ ಬರ್ತಾ ಇದೆ, ಈ ಕಲಿಯುಗ ಅನ್ನೋದು ಮುಗೀತಾ ಇದೆ. ಈ ಮುಗಿಯುವಂತ ಕಲಿಯುಗದ ಬಗ್ಗೆ ಆ ಸಂಪರ್ಕಗಳೆಲ್ಲ ನನಗೆ ಬೇಡ ಅಂತ ಒಂದು ವೈರಾಗ್ಯ ನಮ್ಮಲ್ಲಿ ಉಂಟಾಗ್ಬೇಕು. ಸೊ ಇಲ್ಲಿ ನಾನು ಹೇಳ್ತಾ ಇರೋದಷ್ಟೇ ಜ್ಞಾನ ಅಲ್ಲ, ಇದನ್ನ ನೀವು ಬ್ರಹ್ಮಕುಮಾರಿಯ ಸಂಸ್ಥೆಗೆ ಹೋದ್ರೆ ಪ್ರತಿದಿನ ಈ ಜ್ಞಾನದ ಬಗ್ಗೆ ನಿಮಗೆ ತಿಳಿಸ್ಕೊಡಲಾಗುತ್ತೆ.
ಅಂದ್ರೆ ನೋಡಿ, ಇಲ್ಲಿ ಪ್ರತಿದಿನ ನಮಗೆ ಈ ಕುರುಕ್ಷೇತ್ರ ಅನ್ನೋದೇ ನಮ್ಗೆ ಈ ಪ್ರಪಂಚನೇ ಒಂದು ಕುರುಕ್ಷೇತ್ರ ಇದ್ದಾಗೆ. ಪ್ರತಿದಿನ ನಮ್ಗೆ ಮಾಯೆಯ ಜೊತೆ ಯುದ್ಧ ನಡೀತಾನೆ ಇರುತ್ತೆ. ಇದು ಪ್ರತ್ಯಕ್ಷವಾಗಿಲ್ದಿದ್ರು ಈ ಪರೋಕ್ಷವಾಗಿ ನಾವು ಪ್ರತಿದಿನ ಈ ವಿಕಾರಗಳ ಜೊತೆ ಯುದ್ಧ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರತಿದಿನ ನಾವು ಪರಮಾತ್ಮ ಕೊಡೋ ಜ್ಞಾನವನ್ನ ತಿಳ್ಕೊಳ್ತಾ ಇದ್ರೆ ಇದನ್ನ ಎದುರಿಸುವ ಶಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಈ ಜ್ಞಾನನ ತಿಳ್ಕೊಂಡಾಗ ಮಾತ್ರ ನಾವು ಅದನ್ನ ಎದುರಿಸಬಹುದು. ಹಾಗಾಗಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಪ್ರತಿದಿನ ಈ ಮುರಳಿ ಅನ್ನೋದನ್ನ, ಈ ಪರಮಾತ್ಮ ಕೊಡೋ ಜ್ಞಾನನ ತಿಳಿಸ್ಕೊಡಲಾಗುತ್ತೆ. ಅದನ್ನ ನೀವು ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ಕೇಳಿ ವಿಚಾರಿಸಿ. ಈ ಜ್ಞಾನನ ನೋಡಿ, ನೀವು 1-2 ವಾರ ಸಂಸ್ಥೆಗೆ ಹೋಗಿ ಅಲ್ಲಿ ನೀವು ಹತ್ತಿರದ ಸೆಂಟರ್ಗೆ ಹೋಗಿ ಈ ಜ್ಞಾನವನ್ನ ಪಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಈ ಜ್ಞಾನನ ಪಡ್ಕೊಂಡ್ಮೇಲೆ ಎಷ್ಟು ನನ್ನಲ್ಲಿ ಪರಿವರ್ತನೆ ಆಗಿದೆ, ನಾನು ಹೇಗೆ ಈ ವಿಕಾರಗಳನ್ನೆಲ್ಲ ಜಯಿಸಬಲ್ಲೆ ಅನ್ನೋದು ನೀವೇ ಅದನ್ನ ಪರಿಶೀಲನೆ ಮಾಡ್ಕೋಬಹುದು. ನೀವೇ ನೋಡಿ, ಈ ಕಾಮನ ಜಯಿಸಿದ್ಮೇಲೆ ಈ ಕ್ರೋಧ ಅದನ್ನು ಜಯಿಸ್ಬಿಡ್ತೀರ. ಲೋಭ, ಮೋಹ, ಅಹಂಕಾರ ಹೀಗೆ ಪ್ರತಿಯೊಂದು ನೀವು ಜಯಿಸ್ತಾ ಹೋದ್ರೆ ನಿಮ್ಮಲ್ಲಿ ಸುಖವೇ ಸುಖ ನೀವು ಅನುಭವಿಸ್ತೀರಾ. ನೋಡಿ, ಪರಮಾತ್ಮನ ಜ್ಞಾನ ತಿಳ್ಕೊಂಡ ಮೇಲೆ ನಿಮಗೆ ಅದರ ಖುಷಿನೇ ಬೇರೆ ಇರುತ್ತೆ. ಆಗ ನೀವು ಯಾವುದೇ ಪ್ರತಿಯುತ್ತರ ಪ್ರತಿವಾದನೂ ಮಾಡೋದಿಲ್ಲ. ಅಷ್ಟು ನಿಮಗೆ ಅದನ್ನ ತಿಳ್ಕೋಬಹುದು. ನಿಮ್ಮನ್ನ ನೀವೇ ಒಬ್ಬ ಹೊಸ ಮನುಷ್ಯನನ್ನಾಗಿ ನೋಡ್ತೀರಾ. ಹಾಗಾಗಿ ನೀವು ಈಗಲೇ ಎಷ್ಟು ಸಾಧ್ಯವೋ ಅಷ್ಟು ನೀವು ಪರಮಾತ್ಮನ ಜ್ಞಾನವನ್ನ ತಿಳ್ಕೊಳ್ಳಿ. ಹತ್ತಿರದ ಬ್ರಹ್ಮಕುಮಾರಿ ಸಂಸ್ಥೆಯನ್ನ ಅಡ್ರೆಸ್ ನೀವು www.brahmakumaris.com ಅಂತ ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಹತ್ತಿರದ ಸೆಂಟರ್ ಯಾವ್ದಿದೆಯೋ ಅದನ್ನ ಅಡ್ರೆಸ್ ತಿಳ್ಕೊಂಡು ನೀವು ಹೋಗ್ಬೋದು. ಅದಲ್ಲದೆ ಹೊರದೇಶದಲ್ಲಿರೋರು brahmakumaris.org ಅಂತ ಇನ್ನೊಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ನಿಮ್ಗೆ ಹತ್ತಿರದ ವೆಬ್ಸೈಟ್ ಅಲ್ಲಿ ಆ ಅಡ್ರೆಸ್ ನೀವು ಸೆಂಟರ್ ಅಡ್ರೆಸ್ ತಿಳ್ಕೊಂಡು ನೀವು ಅಲ್ಲೋಗಿ ನಿಮ್ಮ ಈ ಜ್ಞಾನವನ್ನ ತಿಳ್ಕೊಳ್ಳಿ. ಸರಿ, ಓಂ ಶಾಂತಿ. ಈ ಜ್ಞಾನವನ್ನ ಸಂಪೂರ್ಣವಾಗಿ ಉಚಿತವಾಗಿ ಹೇಳ್ಕೊಡಲಾಗುತ್ತೆ. ಮತ್ತೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಅದೇನಂದ್ರೆ, ನೀವು ಸೆಂಟರ್ಗೆ ಹೋಗಿ 7 ದಿನದ ಕೋರ್ಸ್ ತಗೊಂಡು ಪರಮಾತ್ಮನ ಜ್ಞಾನ ತಿಳ್ಕೊಳ್ಳಿ. ಅದಲ್ದೇನೆ www.bkdrluhar ಅಂತ ಒಂದು ವೆಬ್ಸೈಟ್ ಇದೆ. bkdrluhar.com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನಿಮಗೆ ಪರಮಾತ್ಮನ ಜ್ಞಾನ ತಿಳಿಸ್ಕೊಡುವಂತ ಡೈಲಿ ಮುರಳಿ ಅಂತ ಇರುತ್ತೆ, ಡೈಲಿ ಸೆಕ್ಷನ್ ಅಂತ. ಅಲ್ಲಿ ಕನ್ನಡ ಮುರಳಿನೂ ಸಹ ನೀವು ತಿಳ್ಕೋಬಹುದು. ಪರಮಾತ್ಮನ ನೇರವಾದ ಜ್ಞಾನವನ್ನ ಇಲ್ಲಿ ನೀವು ತಿಳ್ಕೋಬಹುದು. ನೀವು ಅದನ್ನ ಡೌನ್ಲೋಡ್ ಮಾಡಿ ನೀವು ಓದ್ಕೋಬಹುದು. ಜೊತೆಗೆ ನೀವು ಸೆಂಟರ್ಗೆ ಹೋಗಿ ಅಲ್ಲಿ 7 ದಿನದ ಕೋರ್ಸ್ ಅನ್ನು ಮುಗಿಸಿ ಆಮೇಲೆ ಈ ಮುರಳಿಯನ್ನ ಪ್ರತಿದಿನ ನೀವು ಓದ್ಕೋಬಹುದು. ನಿಮ್ಮಲ್ಲೇ ನಿಮಗೆ ಎಷ್ಟು ಪರಿವರ್ತನೆ ಆಗೋದನ್ನ ನೀವೇ ನೋಡ್ತೀರಾ. ಸರಿ, ಇಲ್ಲಿಗೆ ಮಾತು ಮುಗಿಸುತ್ತೇನೆ. ಓಂ ಶಾಂತಿ. ಓಂ ಶಾಂತಿ. ಎಲ್ರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಮಾತಾಡೋ ಟಾಪಿಕ್ ಏನು ಅಂದ್ರೆ ಅದು ಕಾಮದ ಬಗ್ಗೆ. ಇಲ್ಲಿ ಕಾಮ ಮತ್ತು ಅದರಿಂದ ಉಂಟಾಗುವಂತ ಪ್ರಭಾವ